ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಎರಡೂ ಸೇನೆಗಳು, ಕೌರವರ ಸೇನೆ ಮತ್ತು ಪಾಂಡವರ ಸೇನೆ, ಯುದ್ಧಕ್ಕಾಗಿ ಬಂದು ಎಲ್ಲರೂ ಯುದ್ಧಕ್ಕಾಗಿ ಸಜ್ಜಾಗಿ ನಿಂತಿದ್ದಾರೆ. ಅರ್ಜುನ ಅವನು ಕುಳಿತ ಜಾಗದಿಂದ ಈ ಸೈನ್ಯವನ್ನು ನೋಡ್ತಾನೆ. ನೋಡಿದಾಗ ಅವನ ಮನಸ್ಸಿನಲ್ಲಿ ಏನು ಅನ್ನಿಸ್ತೋ, ಕೆಲವು ಮಾತುಗಳನ್ನು ಪರಮಾತ್ಮ ಶ್ರೀಕೃಷ್ಣನೊಡನೆ ಆಡಬೇಕು ಅಂತ ಅನ್ನಿಸಿ ಅವನೊಂದಿಗೆ ಮಾತನಾಡ್ತಾನೆ. ಅದಕ್ಕೆ ಮುಂಚೆ ಅವನ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ನಾವೆಲ್ಲ ಇಲ್ಲಿ ಯುದ್ಧಕ್ಕಾಗಿ ಬಂದು ಸೇರಿದ್ದೀವಿ. ನಾವು ಯುದ್ಧ ಮಾಡ್ತಾ ಇರೋದು ಕೂಡ ಕೌರವರ ಜೊತೆಯಲ್ಲಿ, ಕೌರವರ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವಿ. ಕೌರವರು ಅಂತ ಹೇಳಿದಾಗ ಹಿ ನೋಸ್ ಇಟ್ ವೆರಿ ವೆಲ್. ಅವರೆಲ್ಲ ಒಂದೇ ವಂಶಕ್ಕೆ ಸೇರಿದವರು. ಕೌರವರ ಪರವಾಗಿ ಭೀಷ್ಮ ಪಿತಾಮಹ ಬಂದು ನಿಂತಿದ್ದಾನೆ, ಆಚಾರ್ಯ ದ್ರೋಣರಿದ್ದಾರೆ, ಅಲ್ಲಿ ಕರ್ಣ ಇದ್ದಾನೆ, ಹಾಗೂ ಅನೇಕ ಮಹಾರಥಿಗಳೆಲ್ಲ ಅಲ್ಲಿದ್ದಾರೆ. ಅನೇಕ ಸಂಬಂಧಿಗಳು ಕೂಡ ಅಲ್ಲಿ ಬಂದು ಸೇರಿದ್ದಾರೆ ಯುದ್ಧವನ್ನು ಮಾಡೋದಕ್ಕೆ. ಇವೆಲ್ಲ ಅವನಿಗೆ ಗೊತ್ತಿದೆ. ಅವೆಲ್ಲ ತಿಳಿದು ಕೂಡ ನಾನು ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ತೀರ್ಮಾನವನ್ನು ತಗೊಂಡು ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದಾನೆ. ಬಂದು ನಿಂತ ನಂತರದಲ್ಲಿ ಅವನು ಪರಮಾತ್ಮನೊಂದಿಗೆ ಸ್ವಲ್ಪ ಮಾತುಗಳನ್ನು ಆಡಬೇಕು ಅಂತ ಅನಿಸಿದೆ. ಸೊ ಇಲ್ಲಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ, ಇಟ್ ಈಸ್ ಕಾಲ್ಡ್ ಅರ್ಜುನ ವಿಷಾದ ಯೋಗ. ಮತ್ತು ಈ ಮೊದಲನೇ ಅಧ್ಯಾಯ ಎಸ್ಪೆಷಲಿ ಈ ಒಂದು ಅರ್ಜುನನ ಒಂದು ವಿಷಾದ, ಇಟ್ ಪ್ಲೇಸ್ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ದಿ ಎಂಟೈರ್ ಭಗವದ್ಗೀತಾ. ಅನೇಕ ಜ್ಞಾನಿಗಳು ಹೇಳೋ ಪ್ರಕಾರ ಒಂದು ವೇಳೆ ಅರ್ಜುನನ ಮನಸ್ಸಿನಲ್ಲಿ ಒಂದು ವಿಷಾದದ ಭಾವ ಅದು ಮೂಡದೇ ಇದ್ದಿದ್ರೆ, ಭಗವಂತನ ವಾಣಿ, ದಟ್ ಈಸ್ ಭಗವದ್ಗೀತೆ ಎನ್ನುವಂತಹದ್ದು, ಈ ಒಂದು ಅದ್ಭುತವಾದ ಉಪದೇಶ ನಮಗೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ಆ ಕ್ಷಣದಲ್ಲಿ ಅರ್ಜುನ ಹಿ ಗಾಟ್ ಕನ್ಫ್ಯೂಸ್ಡ್. ಅವನು ಯುದ್ಧ ಕ್ಷೇತ್ರಕ್ಕೆ ಬಂದು ನಿಂತು ಅಲ್ಲಿ ಸೇರಿರುವಂತಹ ಎರಡೂ ಪಕ್ಷದ ಸೇನೆಯನ್ನು ನೋಡಿದ ನಂತರದಲ್ಲಿ ಅವನಿಗೆ ದೇರ್ ವರ್ ಸರ್ಟನ್ ಕನ್ಫ್ಯೂಷನ್ಸ್ ಇನ್ ಹಿಸ್ ಮೈಂಡ್. ಸೊ ಆ ಬ್ಯಾಟಲ್ ಫೀಲ್ಡಲ್ಲಿ ಅವನಿಗೆ ಈ ರೀತಿ ಆದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ವಿಷಾದದ ಭಾವ ಉಂಟಾಗುತ್ತೆ. ಆಗ ಪರಮಾತ್ಮನೊಂದಿಗೆ ಅವನು ಮಾತನಾಡ್ತಾನೆ. ಆ ನಂತರದಲ್ಲಿ ದ ರೈಟ್ ನಾಲೆಡ್ಜ್ ವಾಸ್ ಗಿವನ್ ಟು ದಿ ಅರ್ಜುನ ಬೈ ದಿ ಲಾರ್ಡ್ ಶ್ರೀಕೃಷ್ಣ.
That right knowledge is the Brahma Vidya. That is the Brahma Gnana. That Brahma Gnana. It is also called the Atma Gnana or Atma Vidya. And it is the knowledge about the reality. ಒಂದು ಅಂತಿಮ ಸತ್ಯ ಏನು ಅನ್ನುವಂತಹದ್ದು ತಿಳಿಸುವಂತಹ ಒಂದು ಬಹಳ ದೊಡ್ಡ ಅಪರೂಪವಾದ ಉಪದೇಶ ಇದು. ಸೊ ಇದು ಸಾಕ್ಷಾತ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ಅನಿಸಿದ್ರು ಕೂಡ ಅದು ಇಡೀ ವಿಶ್ವಕ್ಕೆ ಸೇರಿರುವಂತಹ ಒಂದು ಉಪದೇಶದ ಜ್ಞಾನ ಅದು. ಸೊ ಇಲ್ಲಿ ಈ ಒಂದು ಅರ್ಜುನನಲ್ಲಿ ಈ ಒಂದು ವಿಷಾದ ಅನ್ನೋದು ಉಂಟಾಗದೇ ಇದ್ದಿದ್ರೆ ಬಹುಶಃ ಇದು ಸಿಗ್ತಾ ಇರಲಿಲ್ವೇನೋ. ಸೊ ಅರ್ಜುನನಲ್ಲಿ ಉಂಟಾದಂತಹ ಒಂದು ವಿಷಾದ ಯೋಗವಾಗಿ ಬದಲಾಯಿತು. ನಮಗೆ ಈ ಒಂದು ಉಪದೇಶ ಸಿಗ್ತಾ ಇತ್ತೋ ಇಲ್ವೋ ಅದು ಕೂಡ ಸಿಗೋ ಹಂಗಾಯಿತು. ಸೊ ದಿಸ್ ಈಸ್ ಆಲ್ಸೋ ಯೋಗ. ಸೊ ಈ ರೀತಿಯಲ್ಲಿ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ಈ ಕಾರಣದಿಂದ ಅದು ನಮ್ಮೆಲ್ಲರಿಗೂ ಸಿಗೋ ಹಾಗಾಯಿತು ಅಂತ ಹೇಳ್ತಾರೆ. ಸೊ ಇಲ್ಲಿ ಅರ್ಜುನನಿಗೆ ಮಾತ್ರ ಈ ಒಂದು ಉಪದೇಶ ಬೇಕಿತ್ತು ಆ ರೀತಿ ಅಲ್ಲ. ಯಾಕೆಂತಂದರೆ ಅರ್ಜುನನ ಮನಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆ ಹೊಂದಿತೋ ಅಲ್ಲಿ ಸಂದರ್ಭ ಯುದ್ಧದ ಸಂದರ್ಭ, ಅಲ್ಲಿ ಅನೇಕ ಸ್ನೇಹಿತರನ್ನ ಬಂಧು ಮಿತ್ರರನ್ನ ನೋಡಿ ಅವನಲ್ಲಿ ಕನ್ಫ್ಯೂಷನ್ಸ್ ಉಂಟಾಗಿದೆ. ಆದರೆ ಅರ್ಜುನನಿಗೆ ಯಾವ ರೀತಿಯಲ್ಲಿ ಒಂದು ಮತಿಭ್ರಮಣೆ ಅಂತ ಹೇಳ್ಬೋದು ಅಥವಾ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು, ಡೆಲ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಅರ್ಜುನನಲ್ಲಿ ಹೇಗೆ ಉಂಟಾಯಿತು, ಸೊ ಅದು ಯಾರಿಗೆ ಬೇಕಾದರೂ ಆಗಬಹುದು. ಲೋಕದಲ್ಲಿ ಅನೇಕ ಇಂತಹ ಸಂದರ್ಭಗಳು ಯಾರಿಗೆ ಬೇಕಾದರೂ ಒದಗಿ ಬರುತ್ತೆ. ಆಗ ಅವರು ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು, ಯಾವ ರೀತಿಯಲ್ಲಿ ಆ ಒಂದು ಸಮಯದಲ್ಲಿ ಹೇಗೆ ಹೋಗಬೇಕು, ಇವೆಲ್ಲವನ್ನು ತಿಳಿಸ್ಕೊಡುವಂತಹ ಬಹಳ ಶ್ರೇಷ್ಠವಾದ ಇದು ಉಪದೇಶ. ಸೊ ಇಂತಹ ಉಪದೇಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಇಟ್ ಆಲ್ಸೋ ಡೀಲ್ಸ್ ವಿತ್ ವಾಟ್ ಈಸ್ ಸಂಸಾರ. ಸಂಸಾರ ಅಂತಂದ್ರೆ ಏನು ಮತ್ತು ಹೌ ವಿ ಆರ್ ಕಾಟ್ ಅಪ್ ಇನ್ ದಿಸ್ ಸಂಸಾರ. ನಾವು ಹೇಗೆ ಈ ಒಂದು ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಒಂದು ಬಂಧನವನ್ನು ನಾವು ಅನುಭವಿಸ್ತಾ ಇದ್ವಿ. ಆದರೆ ದುರಾದೃಷ್ಟವಶಾತ್ ಸಂಸಾರಕ್ಕೆ ಸಿಕ್ಕಿ ಅದರಿಂದ ನಾನು ಬಂಧನವನ್ನು ಅನುಭವಿಸ್ತಾ ಇದ್ದೀನಿ ಎನ್ನುವಂತಹದ್ದು ಕೂಡ ಅನೇಕರಿಗೆ ಅದು ಗೊತ್ತಾಗೋದಿಲ್ಲ. ಅಂತಹ ಒಂದು ಬಂಧನ ಈ ಒಂದು ಸಂಸಾರ ಅನ್ನುವಂತಹದ್ದು. ಸೊ ಅವೆಲ್ಲವನ್ನು ಬಹಳ ಸುಂದರವಾಗಿ ಇಲ್ಲಿ ವರ್ಣಿಸಿದ್ದಾರೆ. ಮತ್ತು ಇಲ್ಲಿ ಸಂಸಾರ ಅಂತ ಕರೆದಿರುವಂತಹದ್ದು ಇಟ್ ಈಸ್ ಸಮ್ ಅಟ್ಯಾಚ್ಮೆಂಟ್ಸ್ ವಿತ್ ದ ವರ್ಲ್ಡ್. ಸೊ ಅರ್ಜುನ ಮತ್ತು ಈ ಒಂದು ಯುದ್ಧ ಅದು ಇಲ್ಲಿ ಕೇವಲ ನಿಮಿತ್ತ. ಸೊ ಇಟ್ ಕ್ಯಾನ್ ಅಫೆಕ್ಟ್ ಎನಿಬಡಿ. ಲೋಕದಲ್ಲಿ ಇಂತಹ ಒಂದು ಸನ್ನಿವೇಶ ಯಾರಿಗೆ ಬೇಕಾದರೂ ಆಗುವಂತಹದ್ದು. ಸೊ ಇಲ್ಲಿ ಅರ್ಜುನ ಬೇಸಿಕಲಿ ಹಿ ಈಸ್ ಎ ಜ್ಞಾನಿ, ಪರಮಾತ್ಮನ ಪರಮ ಭಕ್ತ ಅವನು. ಅಂತಹವನಿಗೆ ಈ ರೀತಿ ಆಗಿದೆ ಅಂತಂದ ಮೇಲೆ ಇನ್ನು ಸಾಮಾನ್ಯ ಜನಗಳ ಪರಿಸ್ಥಿತಿ, ಸಾಮಾನ್ಯ ಜನಗಳು ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೆ ಅವರಲ್ಲಿ ಯಾವ ರೀತಿಯ ಆತ್ಮವಿಶ್ವಾಸ ಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅವರಿಗೆ ಈ ಒಂದು ಜ್ಞಾನ ಸಹಕಾರಿಯಾಗತ್ತೆ. ಸೊ ಅವೆಲ್ಲವನ್ನ ಇಲ್ಲಿ ನಾವು ನೋಡಬಹುದು. ಅದರಿಂದ ದಿಸ್ ಭಗವದ್ಗೀತಾ ಅನ್ನುವಂತಹದ್ದು ಇಟ್ ಬಿಲಾಂಗ್ಸ್ ಟು ದಿ ಎಂಟೈರ್ ಹ್ಯೂಮನ್ ಕೈಂಡ್. ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ಒಂದು ಉಪದೇಶ. ಆದರೂ ಕೂಡ ಇಲ್ಲಿ ಯುದ್ಧ ಅಂತ ಹೇಳಿರುವಂತಹದ್ದು ಇಟ್ ಈಸ್ ಓನ್ಲಿ ಸಾಂಕೇತಿಕ. ನಮ್ಮ ಮನಸ್ಸಿನಲ್ಲಿ ದಿನನಿತ್ಯ ಇಂತಹ ನೂರಾರು ಯುದ್ಧಗಳು ನಡೀತಾನೆ ಇರುತ್ತೆ ಪ್ರತಿ ಕ್ಷಣ. ಇನ್ಫ್ಯಾಕ್ಟ್ ಲೌಕಿಕದ ಬದುಕು ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ಈಸ್ ಎ ಹೋರಾಟ. ನಮಗೆ ಏನೆಲ್ಲ ಬೇಕು ಅವೆಲ್ಲವನ್ನ ನಾವು ಹೋರಾಟದಿಂದನೇ ಗಳಿಸ್ಕೊತಾ ಬಂದಿದ್ದೀವಿ. ಯಾವುದು ಕೂಡ ನನಗಿಂತಹದ್ದು ಬೇಕು ಅಂತಂದಾಗ ನಾನು ಕುಳಿತ ಜಾಗದಲ್ಲಿ ಅದು ನನಗೆ ಸಿಗೋದಿಲ್ಲ. ಸೊ ಅದಕ್ಕಾಗಿ ಐ ಹ್ಯಾವ್ ಟು ಪುಟ್ ಸರ್ಟನ್ ಎಫರ್ಟ್ಸ್. ಈ ರೀತಿಯಲ್ಲಿ ಎಫರ್ಟ್ಸ್ ಅಂತ ಹೇಳಿದಾಗ ಆ ಎಫರ್ಟ್ಸ್ ಅನ್ನುವಂತಹದ್ದು ಯಾವ ರೀತಿಯಲ್ಲಿ ಬೇಕಾದರೂ
ಆಗತ್ತೆ ಅಂತಂದರೆ ಒಂದು ಯುದ್ಧವನ್ನು ಎದುರಿಸುವಾಗ ಅಲ್ಲಿ ಯಾವ ರೀತಿ ಎಫರ್ಟ್ಸ್ ಹಾಕಬೇಕಾಗತ್ತೆ ಆ ರೀತಿಯಲ್ಲಿ ಇಲ್ಲಿ ನಮ್ಮ ಲೌಕಿಕ ಬದುಕಿನಲ್ಲಿ ಕೆಲವೊಂದು ಸಮಸ್ಯೆಗಳು ನಮ್ಮ ಎದುರಿಗೆ ಬಂದು ನಿಂತಾಗ ಒಂದು ಯುದ್ಧವನ್ನು ಮಾಡಬೇಕಾದರೆ ಅಲ್ಲಿ ಬೇಕಾಗುವಂತಹ ಒಂದು ಸೀರಿಯಸ್ನೆಸ್ ಮತ್ತು ಅಲ್ಲಿ ಹಾಕಬೇಕಾಗಿರುವಂತಹ ಒಂದು ಎಫರ್ಟ್ಸ್ ಎಕ್ಸಾಕ್ಟ್ಲಿ ಅಂತಹದ್ದೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೂ ಕೂಡ ನಾವು ಅದೇ ರೀತಿಯ ಎಫರ್ಟ್ಸ್ಗಳನ್ನು ಹಾಕಬೇಕಾಗತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಭಗವದ್ಗೀತೆ ಎನ್ನುವಂತಹ ಒಂದು ಉಪದೇಶ ನಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಿ ಕಂಡುಬರುತ್ತೆ. ಅನೇಕ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ನಾವು ಎದುರಿಸಬಹುದು. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ದಿಸ್ ಭಗವದ್ಗೀತಾ. ಸೊ ದಿಸ್ ಭಗವದ್ಗೀತಾ ಈಸ್ ಎ ಟೆಕ್ಸ್ಟ್ ಫಾರ್ ದಿ ಎಂಟೈರ್ ವಿಶ್ವ. ಸೊ ಹೀಗೆ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ನಾವು ಈ ಧರ್ಮ ಅನ್ನುವಂತಹ ಪದವನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಒಟ್ಟು 3 ರೀತಿಯ ಧರ್ಮಗಳನ್ನು ಕುರಿತು ಮಾತನಾಡ್ತಾರೆ. ಬಟ್ ಆ್ಯಕ್ಚುಯಲ್ ಆಗಿ ಧರ್ಮ ಅಂತ ಹೇಳಿದಾಗ ಇಟ್ ಈಸ್ ಎ ವೆರಿ ಬಿಗ್ ವರ್ಡ್. ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ವೆರಿ ಈಸಿಲಿ ಮತ್ತು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಆಲ್ಸೋ. ಆದ್ದರಿಂದ ಇಲ್ಲಿ ನಾವು 3 ರೀತಿಯ ಧರ್ಮಗಳನ್ನು ನೋಡಬಹುದು ಅಂತಂದರೆ, ಒಂದು ಸ್ವಧರ್ಮ, ಮತ್ತೊಂದು ಪರಧರ್ಮ ಹಾಗೂ ಇನ್ನೊಂದು ಅಧರ್ಮ. ಈ 3 ಪದಗಳು ಸಾಕಷ್ಟು ಬಾರಿ ಅಲ್ಲಲ್ಲಿ ಭಗವದ್ಗೀತೆಯಲ್ಲಿ ಕಾಣಿಸುತ್ತೆ. ಮತ್ತು ಇಲ್ಲಿ ಸ್ವಧರ್ಮ ಅಂತ ಹೇಳಿದಾಗ ಇಟ್ ಈಸ್ ಮೈ ಧರ್ಮ, ಇಟ್ ಈಸ್ ಮೈ ಓನ್ ಧರ್ಮ. ದಿಸ್ ಧರ್ಮ I have to do it, I have to perform this dharma. I just cannot ignore it. So I cannot escape from ಸ್ವಧರ್ಮ. ಸೊ ಸ್ವಧರ್ಮವನ್ನು ನಾನು ಪಾಲಿಸಲೇಬೇಕು. ಅಂಡ್ ಐ ಶುಡ್ ನಾಟ್ ಡೂ ದಿ ಪರಧರ್ಮ. ಪರಧರ್ಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಮೈ ಸ್ವಧರ್ಮ, ಇಟ್ ಈಸ್ ನಾಟ್ ಮೈ ಧರ್ಮ. ದಟ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಸಂಬಡಿ ಎಲ್ಸ್. ಇದು ಮತ್ತೊಬ್ಬನ ಧರ್ಮ ಆಗಿರುತ್ತೆ. ಸೊ ಮತ್ತೊಬ್ಬನ ಧರ್ಮವನ್ನು ನಾನು ಆಚರಿಸುವಂತಹದ್ದು ಕೂಡ ಇಟ್ ಈಸ್ ನಾಟ್ ರೈಟ್. ಬಿಕಾಸ್ ಆ ಒಂದು ಧರ್ಮ ಪರರಿಗೆ ಅಂತಂದಾಗ ಇಟ್ ಕೆನಾಟ್ ಬಿ ಮೈ ಧರ್ಮ. ಸೊ ಪರಧರ್ಮ ಅಂತ ಹೇಳಿದಾಗ ಅದನ್ನು ನಾನು ಮಾಡೋ ಹಾಗಿಲ್ಲ. ಸ್ವಧರ್ಮ ಅಂತಂದಾಗ ಅದನ್ನು ನಾನು ಮಾಡಲೇಬೇಕು. ಅದೇ ರೀತಿಯಲ್ಲಿ ದೆರ್ ಈಸ್ ಅನದರ್ ಧರ್ಮ, ಇಟ್ ಈಸ್ ಕಾಲ್ಡ್ ಅಧರ್ಮ. ಸೊ ಇದು ಅಧರ್ಮ ಅನ್ನುವಂತಹದ್ದು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಕಾರಣದಿಂದ ನೀನು ಅದನ್ನು ಮಾಡೋ ಹಾಗಿಲ್ಲ. ಯು ಆರ್ ನಾಟ್ ಸಪೋಸ್ ಟು ಫಾಲೋ ದಟ್ ಧರ್ಮ ಅಂಡ್ ಇಟ್ ಈಸ್ ಕಾಲ್ಡ್ ನಿಷಿದ್ಧ ಧರ್ಮ. ಸೊ ಹೀಗೆ ಧರ್ಮ ಅಂತ ಹೇಳಿದಾಗ ಈ ರೀತಿಯಲ್ಲಿ 3 ರೀತಿಯ ಧರ್ಮಗಳನ್ನು ನಾವು ಈ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ನೋಡಬಹುದು. ಸೊ ಇದೆಲ್ಲದರ ಜೊತೆಗೆ ಅರ್ಜುನನಿಗೆ ಒಂದು ರೀತಿಯ ಅಹಂಕಾರ ಕೂಡ ಇತ್ತು. ಸೊ ನಾನೊಬ್ಬ ಶ್ರೇಷ್ಠ ಬಿಲ್ಲುಗಾರ, ಇಡೀ ವಿಶ್ವದಲ್ಲಿಯೇ ಬಹಳ ಪ್ರಸಿದ್ಧನಾದ ಬಿಲ್ಲುಗಾರ ನಾನು ಅನ್ನುವಂತಹ ಒಂದು ಗರ್ವ ಅವನಲ್ಲಿರುತ್ತೆ. ಮತ್ತು ನನ್ನ ಜೊತೆ ಯುದ್ಧ ಮಾಡುವಂತಹ ಸಾಹಸಿ ಬಹುಶಃ ಇಡೀ ವಿಶ್ವದಲ್ಲಿ ಯಾರೂ ಇಲ್ಲ. ಅದರಿಂದ ನಾನು ಈ 2 ಸೇನೆಗಳ ಮಧ್ಯದಲ್ಲಿ ಬಂದು ನಿಂತಾಗ ನನ್ನನ್ನು ನೋಡಿ ಅನೇಕರು ಹೆದರ್ತಾರೆ. ಸೊ ಅಂತಹವ್ರನ್ನೆಲ್ಲ ನಾನು ನೋಡಬೇಕು. ಸೊ ಈ ಒಂದು ಕಾರಣ ಕೂಡ ಅವನಲ್ಲಿ ಇರೋದ್ರಿಂದ ಅವನು ತನ್ನ ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ತಗೊಂಡು ಹೋಗು ಅಂತ ಹೇಳಿರ್ತಾನೆ. ಸೊ ಈಗ ರೈಟ್ ನಾವು ಆ ಒಂದು ರಥ, ಅರ್ಜುನನ ರಥ, ಪರಮಾತ್ಮ ಶ್ರೀಕೃಷ್ಣ ಇಸ್ ದಿ ಸಾರಥಿ ಆಫ್ ದಿಸ್ ರಥ. ಅರ್ಜುನನ ಆದೇಶದಂತೆ ಈಗ ಪರಮಾತ್ಮ ಶ್ರೀಕೃಷ್ಣ ರಥವನ್ನು ತಂದು ಅಲ್ಲಿ 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿ ಆಗಿದೆ. ಅಲ್ಲಿ ಬಂದು ನಿಂತ ನಂತರದಲ್ಲಿ ಅರ್ಜುನ ಎಲ್ಲರನ್ನ ನೋಡ್ತಾನೆ. ತನ್ನ ಪಕ್ಷದ ಸೇನಾನಿಗಳನ್ನು, ಅದೇ ರೀತಿ ಕೌರವರ ಸೇನೆಯಲ್ಲಿ ಇರುವಂತಹ ಎಲ್ಲ ಸೇನಾನಿಗಳನ್ನು ನೋಡುತ್ತಾನೆ.
ನೋಡಿದ ನಂತರದಲ್ಲಿ ಆದಂತಹ ಬದಲಾವಣೆಯನ್ನು ಕುರಿತು ಎರಡೂ ಸೇನೆಗಳಲ್ಲಿ ಅಲ್ಲಿ ಸೇರಿದ ಎಲ್ಲರನ್ನ ನೋಡಿದ ನಂತರದಲ್ಲಿ ಆ ಮುಂದಿನ ಪರಿಸ್ಥಿತಿ ಹೇಗಿತ್ತು ಅದನ್ನು ಇಲ್ಲಿ ಸಂಜಯ ವರ್ಣನೆ ಮಾಡ್ತಾನೆ. ಸೊ ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶಃ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಸೊ ಈಗ ಸಂಜಯ ಈಸ್ ರಿಪೋರ್ಟಿಂಗ್ ಟು ಧೃತರಾಷ್ಟ್ರ. ಸೊ ಧೃತರಾಷ್ಟ್ರನನ್ನ ಈ ಸಂದರ್ಭದಲ್ಲಿ ಸಂಜಯ ಹೇ ಭಾರತ ಈ ರೀತಿ ಕರೆದಿದ್ದಾನೆ. ಹೇ ಭಾರತ, ನಾ ಏನು ಮಾತನಾಡ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊ. ಇದು ನಿನ್ನ ಬಯಕೆ. ಯುದ್ಧ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ನೀನು ಕೇಳಿದ್ದಿಲ್ಲ. ಯಾವುದನ್ನೂ ಬಿಡದೆ ಚಾಚು ತಪ್ಪದಂತೆ ವರದಿ ಮಾಡ್ತಾ ಇದ್ದೀನಿ. ಈಗ ಮಾಡ್ತಾ ಇರುವಂತಹ ವರದಿಯನ್ನು ನೀನು ಚೆನ್ನಾಗಿ ಕೇಳಿಸ್ಕೊ. ಹೇ ಭಾರತ, ಯಾವಾಗ ದಿಸ್ ಗುಡಾಕೇಶ ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾನೆ, ಹಿ ರಿಕ್ವೆಸ್ಟ್ಸ್, ಹೇ ಕೃಷ್ಣ, ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಕೇಳ್ಕೊಂಡಿರ್ತಾನೆ. ಇಲ್ಲಿ ಗುಡಾಕೇಶ ಅಂತ ಹೇಳಿರುವಂತಹದ್ದು ಅರ್ಜುನನನ್ನ ಕುರಿತು. ಅರ್ಜುನನ ಮತ್ತೊಂದು ಹೆಸರು ಗುಡಾಕೇಶ. ಈ ಗುಡಾಕೇಶ ಅನ್ನುವಂತಹದ್ದು ಅರ್ಜುನನ ಮತ್ತೊಂದು ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಡುತ್ತೆ. ಸೊ ಇಲ್ಲಿ ಗುಡಾಕೇಶ ಅಂತಂದ್ರೆ ದಿ ಕಾಂಕರರ್ ಆಫ್ ಸ್ಲೀಪ್, ಅಥವಾ ಹಿ ಈಸ್ ದಿ ಲಾರ್ಡ್ ಆಫ್ ಸ್ಲೀಪ್, ಈ ಅರ್ಥ ಕೂಡ ಇದೆ. ನಿದ್ರೆಯನ್ನ ಗೆದ್ದವನು ಅಂತ ಹೇಳ್ತಾರೆ. ಬಟ್ ದ ಹಿಡನ್ ಮೀನಿಂಗ್, ನಿದ್ರೆಯನ್ನ ಗೆದ್ದವನು ಅಂತಂದ್ರೆ ಅಲ್ಲಿರುವಂತಹ ಹಿಡನ್ ಮೀನಿಂಗ್ ಅದೇನು ಅಂತಂದ್ರೆ, ದಿಸ್ ಅರ್ಜುನ ಹಿ ಈಸ್ ಆಲ್ವೇಸ್ ಅಲರ್ಟ್. ನಿದ್ರೆ ಅಂತ ಹೇಳಿದಾಗ ಅದು ತಾಮಸ ಗುಣವನ್ನು ಹೊಂದಿರುವಂತಹದ್ದು, ಒಂದು ರೀತಿಯ ಜಡ ಹೋಗಿ ಒಂದ್ ಕಡೆ ಮಲ್ಕೊಂಡಿರುವಂತಹದ್ದು. ನಿದ್ರೆ ಅಂತ ಹೇಳಿದಾಗ ನಿದ್ರೆಯಲ್ಲಿ ಏನೂ ಇಲ್ಲ, ಅಲ್ಲಿ ನಾನು ಅನ್ನುವಂತಹ ಒಂದು ಪ್ರಜ್ಞೆನೇ ಇಲ್ಲ, ಮತ್ತು ಅಲ್ಲಿ ಯಾವ ಬಯಕೆಗಳು ಇಲ್ಲ. ದಟ್ ಈಸ್ ತಮೋಗುಣ. ಇಲ್ಲಿ ನಿದ್ರೆಯನ್ನ ಗೆದ್ದವನು ಅಂತಂದ್ರೆ ಅರ್ಜುನ, ಅವನಲ್ಲಿ ತಮೋಗುಣ ಇಲ್ಲ ಅಂತ ಅರ್ಥ. ಸೊ ಅವನಲ್ಲಿ ಆ ರೀತಿಯ ಜಡತ್ವವನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಹಿ ಈಸ್ ಗುಡಾಕೇಶ, ನಿದ್ರೆಯನ್ನ ಗೆದ್ದವನು. ಹಿ ಈಸ್ ದಿ ಲಾರ್ಡ್ ಆಫ್ ದಿ ಸ್ಲೀಪ್. ದಟ್ ಮೀನ್ಸ್ ಹಿ ಈಸ್ ಆಲ್ವೇಸ್ ಅಲರ್ಟ್. ನಿದ್ರೆ ಅಂತ ಹೇಳಿದಾಗ ನಮ್ಮ ಮುಂದೆ ಯಾರು ಹೋಗಿದ್ದಾರೆ, ಯಾರು ಬಂದಿದ್ದಾರೆ, ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಯಾವುದು ನಮಗೆ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ಅರ್ಜುನ ಹಿ ಈಸ್ ಅಲರ್ಟ್, ಅವನಿಗೆಲ್ಲವೂ ತಿಳಿಯುತ್ತೆ, ಜಾಗೃತನಾಗಿರ್ತಾನೆ ಸದಾಕಾಲ. ಈ ಅರ್ಥ ಕೂಡ ಕೊಡುತ್ತೆ. ಅಂಡ್ ಹಿ ಈಸ್ ವೆರಿ ಫೋಕಸ್ಡ್ ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಈ ಗುಡಾಕೇಶ ಅನ್ನುವಂತಹದ್ದು ಗೊತ್ತಾಗುತ್ತೆ. ವೈ ಹಿ ಈಸ್ ಫೋಕಸ್ಡ್? ಬಿಕಾಸ್ ಹಿ ಈಸ್ ನಾಟ್ ಸ್ಲೀಪಿಂಗ್ ಅಂಡ್ ಹಿ ಈಸ್ ಸೆಲ್ಫ್ ಕಂಟ್ರೋಲ್ಡ್. ಸಿನ್ಸ್ ಹಿ ಈಸ್ ಸೆಲ್ಫ್ ಕಂಟ್ರೋಲ್ಡ್, ಹಿ ಈಸ್ ವೆರಿ ಮಚ್ ಫೋಕಸ್ಡ್. ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಗುರಿಯ ಕಡೆಗೆ ತಾನು ನಡಿಬೇಕು ಅಂತಂದ್ರೆ ಅಲ್ಲಿ ಒಂದು ಅಲರ್ಟ್ನೆಸ್, ಬಹಳ ಜಾಗೃತನಾಗಿರ್ತಾನೆ, ಹೆಚ್ಚು ಎಚ್ಚರವನ್ನು ವಹಿಸಿರ್ತಾನೆ, ವೆರಿ ಮಚ್ ಫೋಕಸ್ಡ್. ಸೊ ಈ ಎಲ್ಲ ಅರ್ಥಗಳು ಕೊಡುತ್ತೆ. ಮತ್ತು ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅವನು ಸೋಮಾರಿತನವನ್ನು ಪ್ರದರ್ಶಿಸ್ತಾ ಇಲ್ಲ, ಎಲ್ಲೂ ಕೂಡ ಅವನು ತೂಕಡಿಸಿ ಬೀಳ್ತಾ ಇಲ್ಲ. ಇದೆಲ್ಲದರ ಅರ್ಥ ಅವನು ಸದಾ ಎಚ್ಚರದಲ್ಲಿದ್ದಾನೆ. ದಟ್ ಮೀನ್ಸ್ ದಿಸ್ ಅರ್ಜುನ ಅವನೊಬ್ಬ ವೀರ ಕ್ಷತ್ರಿಯ ಅನ್ನುವಂತಹದ್ದನ್ನ ಧೃತರಾಷ್ಟ್ರನಿಗೆ ಸಂಜಯ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ಹೇ ಭಾರತ, ಚೆನ್ನಾಗಿ ಕೇಳಿಸ್ಕೊ.
ಇಲ್ಲಿ ಕೌರವರ ಎದುರಿಗೆ ಬಂದು ಯುದ್ಧವನ್ನ ಮಾಡ್ತಾ ಇರೋದು ಯಾರು ಅಂತಂದ್ರೆ ದಿಸ್ ಗುಡಾಕೇಶ. ಮತ್ತು ಗುಡಾಕೇಶ ಅಂತಂದ್ರೆ ದೇರ್ ಇಸ್ ಅನದರ್ ಮೀನಿಂಗ್ ಆಲ್ಸೋ. ಕತ್ತಲೆಯನ್ನ ಗೆದ್ದವನು ಅಂತ ಹೇಳ್ತಾರೆ. ಎಗೇನ್ ಕತ್ತಲೆಯನ್ನ ಗೆದ್ದವನು ಅಂತಂದ್ರೆ ಸಿ ಹಿ ಈಸ್ ಎ ಕ್ಷತ್ರಿಯ, ಹಿ ಈಸ್ ಎ ವಾರಿಯರ್, ಎ ಗ್ರೇಟ್ ಫೈಟರ್. ಅಂಡ್ ಹಿಸ್ ಕೆಪಾಸಿಟಿ, ಅವನ ಸಾಮರ್ಥ್ಯ ಏನು ಅಂತಂದ್ರೆ ಹಿ ಈಸ್ ಏಬಲ್ ಟು ಯೂಸ್ ಹಿಸ್ ವೆಪನ್ಸ್ ಈವನ್ ಇನ್ ದಿ ಡಾರ್ಕ್ನೆಸ್. ಸೊ ದಟ್ ಮಚ್ ಶಾರ್ಪ್ ಹಿ ಈಸ್, ಈ ಅರ್ಥ ಕೂಡ ಅಲ್ಲಿದೆ. ಅಂಡ್ ಕತ್ತಲೆಯನ್ನ ಗೆದ್ದವನು ಅಂತಂದ್ರೆ ಎಗೇನ್ ನಮ್ಮ ವೇದಾಂತದಲ್ಲಿ ಕತ್ತಲೆ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಅವಿದ್ಯಾ, ಅಜ್ಞಾನ. ಸೊ ಅವನು ಕತ್ತಲೆಯನ್ನ ಗೆದ್ದಿದ್ದಾನೆ ಅಂತಂದ್ರೆ ಅರ್ಜುನನಲ್ಲಿ ದರ್ ಈಸ್ ನೋ ಅವಿದ್ಯೆ, ದರ್ ಈಸ್ ನೋ ಅಜ್ಞಾನ, ಅವನಲ್ಲಿ ಜ್ಞಾನ ಇದೆ ಅಂತ. ಸೊ ಎಲ್ಲಿ ಜ್ಞಾನ ಇದೆ ಅಲ್ಲಿ ಸೋಲು ಅನ್ನುವಂತಹದ್ದಿಲ್ಲ, ದರ್ ಈಸ್ ಆಲ್ವೇಸ್ ಜಯ. ಸೊ ಇಲ್ಲಿ ಗುಡಾಕೇಶ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಸಂಜಯ ಯೂಸ್ ಮಾಡ್ತಾ ಇರುವಂತಹದ್ದು, ಅರ್ಜುನನನ್ನ ಯಾಕೆ ಗುಡಾಕೇಶ ಅಂತ ನಾನು ಕರೀತಾ ಇದ್ದೀನಿ ಅನ್ನುವಂತಹದ್ದು ನಿನಗೆ ಚೆನ್ನಾಗಿ ಗೊತ್ತಾಗಬೇಕು ಧೃತರಾಷ್ಟ್ರ. ಆದ್ರಿಂದ ಹೇ ಭಾರತ, ಈಗ ನಾ ಏನ್ ಮಾತನಾಡ್ತಾ ಇದ್ದೀನಿ ಅವೆಲ್ಲವನ್ನ ನೀನು ಚೆನ್ನಾಗಿ ಕೇಳಿಸ್ಕೋಬೇಕು. ಮತ್ತು ಇಲ್ಲಿ ಅರ್ಜುನನನ್ನ ಅವನು ಹೊಗಳ್ತಾ ಇಲ್ಲ, ಅವನ ಒಂದು ವ್ಯಕ್ತಿತ್ವವನ್ನ, ಅವನಲ್ಲಿರುವಂತಹ ಗುಣಗಳನ್ನ, ಅವೆಲ್ಲವನ್ನ ಅವನು ತಿಳಿಸ್ತಾ ಇದ್ದಾನೆ. ಅಂಡ್ ಋಷಿಕೇಶ, ದಿಸ್ ಋಷಿಕೇಶ ಈಸ್ ಅನದರ್ ನೇಮ್ ಆಫ್ ಲಾರ್ಡ್ ಶ್ರೀಕೃಷ್ಣ. ಮತ್ತು ಋಷಿಕೇಶ ಅಂತಂದ್ರೆ ಹಿ ಹ್ಯಾಸ್ ಮಾಸ್ಟರ್ಡ್ ದಿ ಸೆನ್ಸಸ್ ಅನ್ನೋ ಅರ್ಥವನ್ನ ಕೂಡ ಕೊಡುತ್ತೆ. ಅಂದ್ರೆ ಇಂದ್ರಿಯಗಳನ್ನ ಗೆದ್ದವನು ಅಥವಾ ಇಂದ್ರಿಯಗಳನ್ನ ನಿಗ್ರಹಿಸಿದವನು. ಋಷಿಕ ಪ್ಲಸ್ ಈಶಾ. ಈಶಾ ಅಂತಂದ್ರೆ ದಿ ಲಾರ್ಡ್, ಋಷಿಕ ಅಂತಂದ್ರೆ ಇಂದ್ರಿಯಗಳು. ಸೊ ಒನ್ ಹೂ ಹ್ಯಾಸ್ ಗಾಟ್ ಕಂಟ್ರೋಲ್ ಓವರ್ ಹಿಸ್ ಸೆನ್ಸಸ್. ಸೊ ಇದು ಋಷಿಕೇಶ ಅನ್ನೋದಕ್ಕೆ ಅರ್ಥವನ್ನು ಕೊಡುತ್ತೆ. ಮತ್ತು ಇಂದ್ರಿಯಗಳ ನಿಗ್ರಹವನ್ನ ಮಾಡಿದಾನೆ ಅಂತಂದ್ರೆ ಅಟ್ ದ ಸೇಮ್ ಟೈಮ್ ಮೈಂಡ್ ಈಸ್ ಆಲ್ಸೋ ಅಂಡರ್ ಅವರ್ ಕಂಟ್ರೋಲ್, ದ ಮೈಂಡ್ ಈಸ್ ಅವೈಲಬಲ್, ಈ ಅರ್ಥವನ್ನು ಕೂಡ ಕೊಡುತ್ತೆ. ಸೊ ಇಂದ್ರಿಯಗಳನ್ನ ಅವನು ಗೆದ್ದಿದ್ದಾನೆ ಅಂತಂದಾಗ ದ ಮೈಂಡ್ ಈಸ್ ಆಲ್ಸೋ ಅವೈಲಬಲ್ ಫಾರ್ ಹಿಮ್, ಸೋ ದಟ್ ಹಿ ಕ್ಯಾನ್ ಯೂಸ್ ಹಿಸ್ ಮೈಂಡ್. ಅನೇಕ ಸಂದರ್ಭಗಳಲ್ಲಿ ಮನಸ್ಸು ಅಂತ ಹೇಳಿದಾಗ ಅದರ ಸ್ವಭಾವವೇ ಚಂಚಲ, ಅದು ಸದಾಕಾಲ ನಮ್ಮನ್ನ ಬಿಟ್ಟು ಎಲ್ಲೆಲ್ಲೋ ಪ್ರಪಂಚದಲ್ಲಿ ಅಲೀತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಒಂದು ಕೆಲಸವನ್ನು ಮಾಡಿ ಅದರಲ್ಲಿ ನಾವು ಯಶಸ್ಸು ಕಾಣಬೇಕು ಅಂತಂದಾಗ ನಾವೇನೋ ಒಂದು ಕಾಟಾಚಾರಕ್ಕೆ ಕೆಲಸವನ್ನು ಮಾಡಿರ್ತೀವಿ. ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸು ಅನ್ನುವಂತಹದ್ದು ನಮ್ಮ ಹತ್ರ ಇರೋದಿಲ್ಲ. ಸೊ ಅಲ್ಲಿ ಒಂದು ಡೈರೆಕ್ಷನ್ ಕೂಡ ನಮಗೆ ಸಿಗೋದಿಲ್ಲ. ಅಂದ್ರೆ ಇಲ್ಲಿ ಋಷಿಕೇಶ ಅಂತ ಪರಮಾತ್ಮ ಶ್ರೀಕೃಷ್ಣನನ್ನ ಸಂಜಯ ಕರೀತಾ ಇದ್ದಾನೆ. ದ ವೆರಿ ಮೀನಿಂಗ್ ಆಫ್ ಋಷಿಕೇಶ ಇಸ್ ಹಿ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಕಂಟ್ರೋಲ್ ಓವರ್ ಹಿಸ್ ಇಂದ್ರಿಯಾಸ್. ಸೊ ಇಂದ್ರಿಯಗಳ ಮೇಲೆ ನಿಗ್ರಹವನ್ನ ಸಾಧಿಸಿದಾನೆ ಅಂತಂದ್ರೆ ದಿ ಮೈಂಡ್ ಈಸ್ ಆಲ್ಸೋ ಅಂಡರ್ ಹಿಸ್ ಕಂಟ್ರೋಲ್. ಮತ್ತು ಇದು ಒಂದು ಯುದ್ಧ ಕ್ಷೇತ್ರ, ಯುದ್ಧ ಭೂಮಿ. ಸನ್ನಿವೇಶ ಏನು ಅಂತಂದ್ರೆ ಯುದ್ಧ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇಂದ್ರಿಯಗಳನ್ನ ನಿಗ್ರಹಿಸಿದಂತಹ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ಅಂತಂದ್ರೆ ಇಲ್ಲಿ ಸಂಜಯ ಬಹಳ ಸೂಕ್ತವಾದ ಪದಗಳನ್ನ ಸೂಕ್ತ ಸಮಯದಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಹಿ ಸೇಸ್ ಇಂದ್ರಿಯಗಳು ಅಂತ ಹೇಳಿದ್ರೆ ದೇ ಆರ್ ಅವರ್ ಔಟರ್ ಹಾರ್ಸಸ್. ಕುದುರೆಗಳು ಅಂತಂದ್ರೇನು? ದಿಕ್ಕಾಪಾಲಾಗಿ ಓಡುತ್ತವೆ ಕುದುರೆಗಳು. ಅವುಗಳನ್ನು ಅಷ್ಟು ಸುಲಭವಾಗಿ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾವು ಕುದುರೆ ಮೇಲೆ ಕೂತ್ಕೊಂಡು ಲಗಾಮನ್ನ ಹಿಡ್ಕೊಂಡಿದ್ರು ಕೂಡ ಸ್ವಲ್ಪವೇ ಆ ಲಗಾಮ್ ಅನ್ನುವಂತಹದ್ದು ನಮ್ಮ ಕೈ ತಪ್ಪಿ ಹೋದರೆ ಹಾರ್ಸ್ ಕ್ಯಾನ್ ಡ್ರ್ಯಾಗ್ ಅಸ್ ಟು
ಎನಿವೇರ್. ಸೊ ಈ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಇಂದ್ರಿಯಗಳನ್ನು ಗೆದ್ದವನು ಅಂತಂದ್ರೆ ದಟ್ ಇಂದ್ರಿಯಗಳು ಅಂತಂದ್ರೆ ಅವರ್ ಔಟರ್ ಹಾರ್ಸಸ್, ಮತ್ತು ನಮ್ಮ ದೇಹ ಅನ್ನುವಂತಹದ್ದು ಒಂದು ರಥ. ಸೊ ಒಂದು ರಥವನ್ನು ಓಡಿಸ್ಬೇಕು ಅಂತಂದ್ರೆ ಅಲ್ಲಿ ಬಲಿಷ್ಠವಾದ ಕುದುರೆಗಳಿರಬೇಕು. ಸೊ ಈ ದೇಹ ಈಸ್ ದಿ ರಥ, ಅಂಡ್ ಫಾರ್ ದಿಸ್ ರಥ ಇಂದ್ರಿಯಾಸ್ ಆರ್ ದಿ ಹಾರ್ಸಸ್. ಸೊ ಆ ಹಾರ್ಸ್ಗಳ ಮೇಲೆ ಕರೆಕ್ಟಾಗಿ ಕಂಟ್ರೋಲ್ ಇಲ್ಲದೆ ಹೋದರೆ ಆ ಕುದುರೆಗಳು ನಮ್ಮ ಈ ರಥವನ್ನು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಬಟ್ ಹೀಸ್ ಕೃಷ್ಣ, ಹೀಸ್ ಋಷಿಕೇಶ, ಹ್ಯಾಸ್ ಗಾಟ್ ಎ ಕಂಟ್ರೋಲ್ ಓವರ್ ದಿ ಇಂದ್ರಿಯಾಸ್. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ಋಷಿಕೇಶ. ಮತ್ತು ಇಂದ್ರಿಯಗಳ ಎಲ್ಲವನ್ನ ಗೆದ್ದಿದ್ದಾನೆ ಅವನು ಅಂತಂದ್ರೆ ಇಲ್ಲಿ ಇಂದ್ರಿಯಗಳು ಅಂತಂದ್ರೆ ಮೂಲತಃ ದೇ ಆರ್ ಜಡ. ಇಂದ್ರಿಯಗಳು ಬೇಸಿಕಲಿ ದೇ ಆರ್ ಜಡ. ಅವುಗಳು ಜಡಗಳೇ ಆಗಿದ್ರೂ ಕೂಡ ಆ ಜಡ ಭರಿತ ಇಂದ್ರಿಯಗಳಲ್ಲಿ ಒಂದು ರೀತಿಯ ಚೇತನಾ ಶಕ್ತಿ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಆದರೂ ಕೂಡ ಇಂದ್ರಿಯಗಳು ವರ್ಕ್ ಮಾಡ್ತಾ ಇದೆ. ಐ ಆಮ್ ಏಬಲ್ ಟು ಸಿ, ಐ ಆಮ್ ಏಬಲ್ ಟು ಹಿಯರ್, ಐ ಆಮ್ ಏಬಲ್ ಟು ಟಚ್, ಐ ಆಮ್ ಏಬಲ್ ಟು ಟೇಸ್ಟ್. ಹೀಗೆ ನಾವು ಹೇಳಿದಾಗ ಇಲ್ಲಿ ಇಂದ್ರಿಯಗಳ ಈ ರೀತಿ ಒಂದು ದೇ ಆರ್ ಪರ್ಫಾರ್ಮಿಂಗ್ ಸರ್ಟನ್ ಫಂಕ್ಷನ್ಸ್ ಅಂತಂದಾಗ ಅಲ್ಲಿ ದ ಮೈಂಡ್ ಈಸ್ ಅವೈಲಬಲ್. ಆ ಇಂದ್ರಿಯಗಳ ಬಳಿ there is mind. Without the mind, even ಅಂತಃಕರಣ ಅಂತ ಹೇಳ್ತೀವಿ, that is called the sixth sense. It is as good as the mind. Sometimes the mind itself is the ಅಂತಃಕರಣ. ಸೊ ಅದರಿಂದ ಇಲ್ಲಿ ಅಂತಃಕರಣ ಅಥವಾ ಮನಸ್ಸು ಅನ್ನುವಂತಹದ್ದು ಇಲ್ಲದೆ ಹೋದರೆ ಅಲ್ಲಿ ಇಂದ್ರಿಯಗಳು ಅವುಗಳು ಏನು ಕೆಲಸ ಮಾಡುತ್ತವೆ, ಅವುಗಳು ಕೆಲಸ ಮಾಡಿದ್ರೂ ಕೂಡ ಅವುಗಳಿಂದ ಯಾವ ಉಪಯೋಗ ಕೂಡ ಇಲ್ಲ. ಬಿಕಾಸ್ ಈಗ ಇಂದ್ರಿಯಗಳು ಅಂತ ಹೇಳಿದಾಗ ನಮ್ಮ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇವೆಲ್ಲ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡುತ್ತವೆ. ಕಣ್ಣುಗಳು ನೋಡುತ್ತವೆ. ನೋಡಿದಾಗ ದಿಸ್ ಐ, ಈ ಒಂದು ಕಣ್ಣು ಅನ್ನುವಂತಹದ್ದು ನಮಗೆ ಯಾವ ರೀತಿಯ ಒಂದು ಸಂದೇಶವನ್ನು ಅಥವಾ ಒಂದು ಮೆಸೇಜ್ನ ಅದು ಕೊಡೋದಿಲ್ಲ. ಕೇವಲ ಇಟ್ ಕ್ಯಾನ್ ಸಿ, ದಟ್ಸ್ ಆಲ್. ಒಂದು ದೃಶ್ಯ ವಸ್ತುವನ್ನು ಅದು ನೋಡೋದಕ್ಕೆ ಸಾಧ್ಯ, ದಟ್ಸ್ ಆಲ್. ಆದರೆ ನಾನು ನೋಡಿದ್ದು ಇಂತಹದ್ದು ಅಂತ ನನಗೆ ತಿಳಿಸೋದು ಯಾವುದು ಅಂತಂದರೆ ದಟ್ ಈಸ್ ದಿ ಮೈಂಡ್. ದ ಮೈಂಡ್ ಈಸ್ ಒಂದು ಇಂದ್ರಿಯದ ಹಿಂದೆ ಇದ್ದು ಆ ಇಂದ್ರಿಯಗಳು ಏನು ಕೆಲಸ ಮಾಡುತ್ತೆ ಅವನ್ನ ಚೆನ್ನಾಗಿ ಗಮನಿಸಿ ಆ ಇಂದ್ರಿಯ ಮಾಡಿದಂತಹ ಕೆಲಸವನ್ನ ಪರಿಷ್ಕರಿಸಿ ಈ ಮನಸ್ಸು ಅನ್ನುವಂತಹದ್ದು ನಮ್ಮ ಮೆದುಳಿಗೆ ಒಂದು ಸಂದೇಶವನ್ನು ಕೊಡುತ್ತೆ. ಎಸ್, ಯು ಹ್ಯಾವ್ ಸೀನ್ ದಿಸ್. ಅದೇ ರೀತಿ ಕೆಲವೊಂದು ಶಬ್ದಗಳನ್ನು ನಾವು ಆಲಿಸಿದಾಗ ನಾವೇನು ಹೇಳ್ತೀವಿ ಅಂತಂದರೆ ಐ ಹ್ಯಾವ್ ಗಾಟ್ ದಿ ಇಯರ್ಸ್, ನನ್ನ ಕಿವಿಗಳಿದೆ, ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತೀವಿ. ಇನ್ ಎ ವೇ ಇಟ್ ಈಸ್ ಕರೆಕ್ಟ್. ಬಟ್ ಈ ಕಿವಿಗಳು ಕೇಳಿಸ್ಕೊಂಡಿರುವಂತಹದ್ದು ಏನು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕಾದ್ರೆ ಅಲ್ಲಿ ಕೇಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ಹಿಂದೆ ಮನಸ್ಸು ಅನ್ನುವಂತಹದ್ದು ಇಟ್ ಮಸ್ಟ್ ಬಿ ಅವೈಲಬಲ್ ದೇರ್. ಅದಕ್ಕೆ ಅನೇಕ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಕೂತಿದ್ದಾಗ ಎರಡೆರಡು ಮೂರು ಸಲ ಕೆಲವರು ಹೇಳಿರ್ತಾರೆ, ಇಲ್ಲ ನೀ ಹೇಳಿದ್ದು ನಾನು ಕೇಳಿಸ್ಲೇ ಇಲ್ಲ ಅಂತೀವಿ. ನೀ ಯಾವಾಗ ಹೇಳಿದ್ವಿ ನಮ್ಗೆ ಗೊತ್ತೇ ಇಲ್ಲ, ನೀನು ಹೇಳೇ ಇಲ್ಲ ಅಂತ ಕೂಡ ನಾವು ವಾದ ಮಾಡ್ತೀವಿ. ಬಿಕಾಸ್ ಅವನೇನು ಹೇಳಿರ್ತಾನೆ ಆ ಹೇಳಿರೋಂತಹದ್ದು ನನಗೆ ಯಾಕೆ ಗೊತ್ತಾಗಲಿಲ್ಲ ಅಂತಂದರೆ ಅವನು ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಿವಿಗಳು ಅದನ್ನು ಕೇಳಿಸ್ಕೊಂಡ್ರು ಕೂಡ ಆ ಕಿವಿಗಳ ಹಿಂದೆ ದೇರ್ ವಾಸ್ ನೋ ಮೈಂಡ್. ಮೈಂಡ್ ವಾಸ್ ನಾಟ್ ದೇರ್, ಇಟ್ ವಾಸ್ ಸಮ್ವೇರ್ ಎಲ್ಸ್. ಈವನ್ ಕಿವಿಗಳು ಅಂತ ಮಾತ್ರ ಅಲ್ಲ, ನಾವು ಈವನ್ ಯಾವುದೋ ಒಂದನ್ನು ನೋಡಿರ್ತೀವಿ, ನಮ್ಮ ಕಣ್ಣೆದುರುಗಡೆನೆ ಅದು ಹಾದು ಹೋಗಿರುತ್ತೆ. ಹೌದಾ, ನಾನು ನೋಡಲೇ ಇಲ್ವಲ್ಲ, ನನ್ನ ಜೊತೆ ಅಕ್ಕಪಕ್ಕ ಕುಳಿತಿದ್ದವರೆಲ್ಲ ನೋಡಿರ್ತಾರೆ. ಈ ಮಾರ್ಗದಲ್ಲಿ ಜಿಂಕೆ ಒಂದು ಅರಣ್ಯದಲ್ಲಿ ನಾವು ಒಂದು ಸಫಾರಿಗೆ ಹೋಗಿರ್ತೀವಿ ಅಂತಂದರೆ ನಾವೆಲ್ಲ ಯಾವುದೋ ಪ್ರಾಣಿಗಳನ್ನು ನೋಡಬೇಕು ಅಂತ ಹೋಗಿರ್ತೀವಿ. ಅಲ್ಲಿ ನಮ್ಮ ಕಣ್ಣು ಮುಂದೆನೆ ಜಿಂಕೆಗಳು,
ಹೋಗಿರುತ್ತೆ. ಬೇರೆ ಎಲ್ಲರೂ ನೋಡಿರ್ತಾರೆ, ನಾವು ನೋಡಿರ್ತೀವಿ, ನಾವು ಕೇಳ್ತೀವಿ, ಹೌದಾ ಜಿಂಕೆ ಹೋಯ್ತಾ, ನಂಗೆ ಕಾಣಿಸ್ಲೇ ಇಲ್ವಲ್ಲ. ಪ್ರತಿಯೊಬ್ಬರು ನೋಡಿರ್ತಾರೆ. ಎಲ್ರಿಗೂ ಕಂಡಿದ್ದು ನಾನು ಅವ್ರ ಜೊತೆನಲ್ಲಿ ಅಲ್ಲೇ ಇದ್ನಲ್ಲ, ನನಗೆ ಯಾಕೆ ಕಾಣಿಸ್ಲಿಲ್ಲ ಅಂತಂದರೆ, ನಾನು ನೋಡಿದಾಗ ಆ ಒಂದು ನನ್ನ ಕಣ್ಣುಗಳ ಹಿಂದೆ, ಕಣ್ಣು ಅನ್ನುವಂತಹ ಒಂದು ಇಂದ್ರಿಯದ ಹಿಂದೆ ಮೈಂಡ್ ವಾಸ್ ನಾಟ್ ದೇ, ಇಟ್ ವಾಸ್ ಆಬ್ಸೆಂಟ್. ಬಿಕಾಸ್ ಆಫ್ ದಿಸ್ ಕಣ್ಣುಗಳು ನೋಡಿದ್ರೂ ಕೂಡ ನೋಡಿದ್ದೇನು ಅನ್ನುವಂತಹದ್ದು ನನಗೆ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಇಂದ್ರಿಯಗಳನ್ನು ಗೆದ್ದವನು ಅಂತಂದಾಗ ಅವನ ಬಳಿ ಮೈಂಡ್ ಈಸ್ ಆಲ್ಸೋ ಅವೈಲಬಲ್. ಸೊ ಹೀಗೆ ನಮ್ಮ ಮೆದುಳಿಗೆ ಒಂದು ಸಂದೇಶವನ್ನು ಕೊಟ್ಟು ನಮ್ಮನ್ನು ಪ್ರಿಪೇರ್ ಮಾಡುವಂತಹದ್ದೇ ಈ ಒಂದು ಮನಸ್ಸು. ಸೊ ಮನಸ್ಸು ಇಲ್ಲ ಅಂತಂದರೆ ಆಲ್ ದೀಸ್ ಇಂದ್ರಿಯಾಸ್ ದೇ ಗೋ ಬ್ಲ್ಯಾಂಕ್. ಇಂದ್ರಿಯಗಳಿದ್ದು ಕೂಡ ಪ್ರಯೋಜನವಿಲ್ಲ. ಸೊ ಇಂದ್ರಿಯಗಳ ಹಿಂದೆ ಮನಸ್ಸಿದೆ, ಬಟ್ ಮನಸ್ಸು ಅಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋದಕ್ಕೆ ಐ ಶುಡ್ ಬಿ ದೇರ್. ನಾಟ್ ಓನ್ಲಿ ಮನಸ್ಸು, ಈಗ ಮನಸ್ಸು ಇದೆ, ಕಣ್ಣು ಅನ್ನುವಂತಹ ಇಂದ್ರಿಯದ ಹಿಂದೆ ಮನಸ್ಸಿದೆ, ಕಣ್ಣು ನೋಡಿರೋದನ್ನ ಮನಸ್ಸು ಗ್ರಹಿಸಿದೆ, ಗ್ರಹಿಸಿದ್ದು ಅದು ಒಂದು ಮೆದುಳಿಗೆ ಸಂದೇಶವನ್ನು ಕೊಟ್ಟರೂ ಕೂಡ ಐ ಮಸ್ಟ್ ಬಿ ದೇರ್. ಅಲ್ಲಿ ನಾನು ಇಲ್ಲ ಅಂತಂದರೆ ಮನಸ್ಸಿಗೆ ಸಂದೇಶವನ್ನು ಕೊಟ್ಬಿಡುತ್ತೆ ಆ ಮನಸ್ಸು, ಆದರೆ ನನಗೆ ಮೆದುಳು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಾನು ಇಲ್ಲ. ಸೊ ಅಲ್ಲಿ ನಾನು ಅನ್ನುವಂತಹವನೊಬ್ಬ ಇರಬೇಕು. ಸೊ ನಾನು ಇಲ್ಲ ಅಂತಂದರೆ ಮನಸ್ಸಿದ್ದು ಇಂದ್ರಿಯಗಳಿದ್ದು ಕೂಡ ದೇರ್ ಇಸ್ ನೋ ಪ್ರಯೋಜನ. ಅಂಡ್ ಅಗೇನ್ ಇಂದ್ರಿಯಗಳಿದೆ, ಇಂದ್ರಿಯದ ಹಿಂದೆ ಮನಸ್ಸಿದೆ, ಮನಸ್ಸಿನ ಹಿಂದೆ ನಾನು ಇದ್ದೀನಿ. ಅಟ್ ದ ಸೇಮ್ ಟೈಮ್ ನನ್ನಲ್ಲಿ ಆ ಪ್ರಾಣ ಇರಬೇಕು ಅಂತಂದರೆ ದಟ್ ವೈಟಲ್ ಎನರ್ಜಿ ಅಂತಂದರೆ ನಾನು ಇದ್ದು ಕೂಡ ನನ್ನಲ್ಲಿ ಆ ಒಂದು ಪ್ರಾಣಶಕ್ತಿ ಅನ್ನುವಂತಹದ್ದು, ದಟ್ ವೈಟಲ್ ಎನರ್ಜಿ ಅದು ಇಲ್ಲ ಅಂತಂದರೆ ಆಗ ಇಂದ್ರಿಯಗಳು ನೋಡಿದ್ದು, ಮನಸ್ಸು ಗ್ರಹಿಸಿದ್ದು, ಮೆದುಳಿಗೆ ಸಂದೇಶ ಸಿಕ್ಕಿದ್ದು ಅವೆಲ್ಲ ಇದ್ದರೂ ಕೂಡ ಅಲ್ಲಿ ವೈಟಲ್ ಎನರ್ಜಿ ಅನ್ನುವಂತಹದ್ದು ಇಲ್ಲದೆ ಇದ್ರಿಂದ ಅದು ನನಗೆ ತಿಳಿಸೋದ್ರೂ ಕೂಡ ನನಗೆ ಅರ್ಥ ಆಗೋದಿಲ್ಲ. ಸೊ ಹೀಗೆ ಅಲ್ಲಿ ಈ ರೀತಿಯ ಒಂದು ಪ್ರಾಣ ಅನ್ನುವಂತಹದ್ದು ಕೂಡ ಇರಬೇಕು. ದೇರ್ ಮಸ್ಟ್ ಬಿ ಪ್ಯೂರ್ ಕಾನ್ಷಿಯಸ್ನೆಸ್, ಅಲ್ಲಿ ನಾನು ಅನ್ನುವಂತಹದ್ದು ಇರಬೇಕು. ಹೀಗೆ ಅಲ್ಲಿ ಆ ಪ್ಯೂರ್ ಕಾನ್ಷಿಯಸ್ನೆಸ್ ಇದ್ದು ಎಲ್ಲವನ್ನ ಗ್ರಹಿಸಿ ನನಗೆ ಏನು ಬೇಕು ಏನು ಬೇಡ ಅವೆಲ್ಲವನ್ನ ನನಗೆ ತಂದುಕೊಟ್ಟು ನನಗೆ ಒಂದು ಜ್ಞಾನ ಸಿಗೋ ಹಾಗೆ ಮಾಡಬೇಕು ಅಂತಂದರೆ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ನ ನಾವು ದೇವರು ಅಂತ ಕರಿತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ಭಗವಾನ್ ಅಂತ ಕರಿತೀವಿ, ದಿ ಗಾಡ್ ಅಂತ ಹೇಳ್ತೀವಿ, ದಿ ಸುಪ್ರೀಂ ಬೀಯಿಂಗ್ ಅಂತ ಹೇಳ್ತೀವಿ. ಅನೇಕ ಹೆಸರುಗಳಿಂದ ನಾವು ಕರಿತೀವಿ. ಸೊ ಇಲ್ಲಿ ಎಲ್ಲ ರೀತಿಯಿಂದ ಆ ಒಂದು ಪರ್ಫೆಕ್ಷನ್ ಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ದ ಗಾಡ್ ಈಸ್ ದೇರ್ ವಿತ್ ಅಸ್. ಸೊ ಹೀಗೆ ಇಂದ್ರಿಯಗಳ ಹಿಂದೆ ಮನಸ್ಸು, ಮನಸ್ಸಿನ ಹಿಂದೆ ನಾನು, ನನ್ನ ಜೊತೆ ಪ್ರಾಣ, ಪ್ರಾಣದ ಜೊತೆನಲ್ಲಿ ದಿ ಗಾಡ್, ದಿ ಸುಪ್ರೀಂ ಲಾರ್ಡ್, ಹಿ ಮಸ್ಟ್ ಬಿ ದೇರ್. ದಟ್ ಸುಪ್ರೀಂ ಲಾರ್ಡ್, ಅವನನ್ನ ನಮ್ಮ ವೇದಾಂತ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಪ್ರಜ್ಞಾ ಸಹಿತನಾಗಿ ನಾನು ಇರಬೇಕು. ಸೊ ದಿಸ್ ಸುಪ್ರೀಂ ಬೀಯಿಂಗ್, ದಿ ಲಾರ್ಡ್, ದಿ ಭಗವಾನ್, ದಿ ಗಾಡ್ ಈಸ್ ದಿ ಮಾಸ್ಟರ್ ಆಫ್ ಅವರ್ ಸೆನ್ಸಸ್. ಇಲ್ಲಿ ಋಷಿಕೇಶ ಅಂತ ಇಲ್ಲಿ ಸಂಜಯ ಹೇಳ್ತಾ ಇರುವಂತಹದ್ದು, ದಿ ಸುಪ್ರೀಂ ಲಾರ್ಡ್ ಈಸ್ ದೇರ್ ವಿತ್ ಅರ್ಜುನ, ಹಿ ಈಸ್ ದೇರ್ ವಿತ್ ದಿ ಪಾಂಡವಾಸ್. ವೇರ್ ದೆರ್ ಈಸ್ ಗಾಡ್, ವೇರ್ ದೆರ್ ಈಸ್ ದಟ್ ಸುಪ್ರೀಂ ಬೀಯಿಂಗ್, ಜಯ ಅನ್ನುವಂತಹದ್ದು ಅವನಿಗೆ ಕಟ್ಟಿಟ್ಟ ಬುತ್ತಿ ಅದು. ಹೀಗೆ ಬಹಳ ಒಳ್ಳೊಳ್ಳೆಯ ಪದಗಳನ್ನು ಉಪಯೋಗಿಸಿ ಯಾವ ಸಮಯದಲ್ಲಿ ಹೇಗೆ ಧೃತರಾಷ್ಟ್ರನಿಗೆ
ವಿಚಾರವನ್ನು ಮುಟ್ಟಿಸ್ಬೇಕು ಅನ್ನುವಂತಹದ್ದು. ಬಿಕಾಸ್ ದಿಸ್ ಸಂಜಯ ಈಸ್ ಎ ವೆರಿ ವೈಸ್ ಪರ್ಸನ್. ಅವನೊಬ್ಬ ಜ್ಞಾನಿ, ಅವನಿಗೆಲ್ಲ ತಿಳಿದಿದೆ. ಬಟ್ ಅವನನ್ನು ಕೌರವರು ಸರಿಯಾಗಿ ಯೂಸ್ ಮಾಡಿಕೊಳ್ಳಿಲ್ಲ. ಸೊ ಇಲ್ಲಿ ಗುಡಾಕೇಶ ಅಂತಂದ್ರೆ ಅರ್ಜುನ. ಅಂಡ್ ದಿಸ್ ಅರ್ಜುನ ಹೀ ಈಸ್ ಆರ್ಡರಿಂಗ್ ಋಷಿಕೇಶ ಅಂದ್ರೆ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಸೇನೆಯವರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಹೇ ಅಚ್ಯುತ, ಈ ಒಂದು ರಥವನ್ನು ತಗೊಂಡೋಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನೀನು ನಿಲ್ಲಿಸು. ಇದು ಇಲ್ಲಿ ಅರ್ಜುನ ದಿಸ್ ಋಷಿಕೇಶ ಅಂತಂದ್ರೆ ದಟ್ ಸುಪ್ರೀಂ ಲಾರ್ಡ್ ಅವನಿಗೆ ಹೇಳ್ತಾ ಇರುವಂತಹದ್ದು. ಸೊ ಇಲ್ಲಿ ಅರ್ಜುನ ಆ ರಥದಲ್ಲಿ ನಿಂತು ಯುದ್ಧ ಮಾಡೋನು. ದಿಸ್ ಕೃಷ್ಣ ಈಸ್ ಎ ಸಾರಥಿ. ಸೊ ಈ ಅರ್ಥದಲ್ಲಿ ಅರ್ಜುನ ಹೀ ಈಸ್ ಆರ್ಡರಿಂಗ್, ಒಂದು ಆದೇಶವನ್ನು ಕೊಟ್ಟ, ಟೇಕ್ ದಿಸ್ ಚಾರಿಯೇಟ್ ಅಂತ. ಬಟ್ ಆಕ್ಚುಲ್ ಆಗಿ ಅರ್ಜುನ ಸೀಮ್ಸ್ ಟು ಬಿ ದಿ ಮಾಸ್ಟರ್ ಅಂಡ್ ಋಷಿಕೇಶ ದಿ ಕೃಷ್ಣ ಅವನು ಹೀ ಈಸ್ ಅ ಸಾರಥಿ. ಆ ರೀತಿಯಲ್ಲಿ ಕಂಡು ಬಂದರೂ ಕೂಡ ಆಕ್ಚುಲ್ ಆಗಿ ದಿಸ್ ಕೃಷ್ಣ ಋಷಿಕೇಶ ಹೀ ಈಸ್ ದಿ ಸುಪ್ರೀಂ ಮಾಸ್ಟರ್. ಸೊ ನೌ ದಿಸ್ ಸುಪ್ರೀಂ ಮಾಸ್ಟರ್ ಅವನು ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ತನ್ನ ಉತ್ತಮವಾದ ದಿವ್ಯವಾದ ರಥವನ್ನು ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾನೆ. ಮತ್ತು ರಥ ನಿಂತಹ ಜಾಗ ಅದು ಹೇಗಿದೆ ಅಂತಂದ್ರೆ, ಅಲ್ಲಿ ನಿಂತು ಶತ್ರು ಪಕ್ಷದ ಕಡೆಗೆ ಕಣ್ಣು ಹಾಯಿಸಿದಾಗ ಮೊಟ್ಟ ಮೊದಲಿಗೆ ಅರ್ಜುನನ ಕಣ್ಣುಗಳಿಗೆ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ. ಭೀಷ್ಮ, ದ್ರೋಣ ಹಾಗೂ ಪ್ರಮುಖತಃ ಅನೇಕ ಪ್ರಮುಖರ ಎದುರಿಗೆ ರಥವನ್ನು ನಿಲ್ಲಿಸಿರ್ತಾರೆ. ಸೊ ರಥ ನಿಂತ ಜಾಗದಿಂದ ಎದುರುಗಡೆ ನೋಡಿದ್ರೆ ಹೀಗೆ ಇವರೆಲ್ಲ ಕಾಣಿಸ್ಬೇಕು. ಅಂಡ್ ಅಗೇನ್ ದಿಸ್ ಈಸ್ ದಿ ಮಾಸ್ಟರ್ ಪ್ಲಾನ್ ಆಫ್ ಲಾರ್ಡ್ ಶ್ರೀಕೃಷ್ಣ. ಈ ರೀತಿ ಇಂತಹ ಒಂದು ಜಾಗದಲ್ಲೇ ಅಲ್ಲಿ ನಿಲ್ಲಿಸಬೇಕು. ಅದನ್ನು ನೋಡಿದಾಗ ಅರ್ಜುನನ ರಿಯಾಕ್ಷನ್ ಹೇಗಿದೆ, ಸೊ ಅದೆಲ್ಲ ಗೊತ್ತಾಗುತ್ತೆ. ಸೊ ಇಟ್ಸ್ ಎ ಮಾಸ್ಟರ್ ಪ್ಲಾನ್. ಸೊ ದಿಸ್ ಭಗವಾನ್ ಶ್ರೀಕೃಷ್ಣ ಹಿ ವಾಂಟೆಡ್ ಟು ಕನ್ವೆ ಟು ಅರ್ಜುನ ಒಂದು ಒಳ್ಳೆಯ ಮೆಸೇಜ್, ಅದನ್ನು ಅವನು ಕನ್ವೆ ಮಾಡಬೇಕಾಗಿರುತ್ತೆ. ಆ ಮೆಸೇಜ್ ಏನು ಅಂತಂದರೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ದಿ ರೈಟ್ ನಾಲೆಡ್ಜ್ ದಟ್ ಈಸ್ ಟು ಬಿ ಗಿವನ್ ಟು ದಿ ಅರ್ಜುನ. ಸೊ ಅದಕ್ಕಾಗಿ ಒಂದು ಸೂಕ್ತ ಸಮಯವನ್ನು ಕಾಯ್ತಾ ಇರ್ತಾನೆ. ಯಾಕೆಂದರೆ ಅರ್ಜುನನಲ್ಲೂ ಕೂಡ ಅವನು ಪ್ರಿಪೇರ್ ಆಗಬೇಕು ಆ ನಾಲೆಡ್ಜ್ನ ಸ್ವೀಕರಿಸೋದಕ್ಕೆ. ಸೊ ಒಂದು ಉತ್ತಮವಾದ ಸನ್ನಿವೇಶ ಒದಗಿ ಬರಬೇಕು. ಯಾವ ಸಂದರ್ಭದಲ್ಲಿ ಅರ್ಜುನ ನನಗೆ ಇಂತಹ ಜ್ಞಾನ ಬೇಕು ಅನ್ನುವಂಥದ್ದು ಅವನು ಬಾಯಿಂದ ಬರಬೇಕು. ಆಗ ಕೃಷ್ಣ ಹಿ ವಿಲ್ ಗಿವ್ ದಿ ಬ್ರಹ್ಮಜ್ಞಾನ. ಸೊ ಅವೆಲ್ಲ ನಡಿಬೇಕು ಅಂತ ಹೇಳಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನ ಕೇಳ್ತಾನಲ್ಲ ರಥವನ್ನು ಹೋಗಿ ನಿಲ್ಲಿಸು ಅಂತ. ಸೊ ಈ ಒಂದು ಅವಕಾಶವನ್ನು, ಈ ಆಪರ್ಚುನಿಟಿನ ಪರಮಾತ್ಮ ಲಾರ್ಡ್ ಶ್ರೀಕೃಷ್ಣ ಹಿ ಯೂಸ್ಡ್ ಇಟ್. ಸೊ ಅರ್ಜುನ ಕೇಳಿದ್ದು ಎರಡೂ ಸೈನ್ಯದ ಮಧ್ಯೆ. ಸೊ ಎರಡೂ ಸೈನ್ಯದ ಮಧ್ಯೆ ಅಂತಂದ್ರೆ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದಾಗಿತ್ತು. ಇಂತಹ ಕಡೆ ಅಂತ ಅರ್ಜುನ ಏನು ಹೇಳಿಲ್ಲ. ಅವನು ಹೇಳಿದ್ದೇನು, ಸೇನೆಯವರು ಉಭಯೋರ ಮಧ್ಯೆ, ಎರಡೂ ಸೇನೆಗಳ ನಡುವೆ ರಥವನ್ನು ನಿಲ್ಲಿಸು ಅಂತ ಕೇಳಿರ್ತಾನೆ. ಸೊ ದಿಸ್ ಕೃಷ್ಣ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದಾಗಿತ್ತು. ಆದರೆ ಎಲ್ಲಿ ನಿಲ್ಲಿಸಿದ್ರೆ ಅರ್ಜುನನಿಗೆ ನಾನು ರೈಟ್ ನಾಲೆಡ್ಜ್ ಕೊಡಬೇಕಾಗಿ ಬರುತ್ತೆ ಅನ್ನುವಂತಹದ್ದನ್ನು ಪೂರ್ವವಾಗಿ ಯೋಚಿಸಿ ಅರ್ಜುನನ ಕಣ್ಣುಗಳಿಗೆ ಭೀಷ್ಮ, ದ್ರೋಣ ಎಲ್ಲ ಪ್ರಮುಖರು ಅವನ ಕಣ್ಣಿಗೆ ಕಾಣಿಸ್ಬೇಕು. ಆ ರೀತಿಯಲ್ಲಿ ರಥವನ್ನು ಹೋಗಿ ಅಂತಹ ಜಾಗದಲ್ಲಿ ನಿಲ್ಲಿಸ್ತಾನೆ. ಸೊ ಇಟ್ ಇಸ್ ಎ ಪ್ಲಾನ್. ಸೊ ಇನ್ ಫ್ರಂಟ್ ಆಫ್ ಭೀಷ್ಮ, ದ್ರೋಣ ಹಾಗೂ ಪ್ರಮುಖರು ಅವರೆಲ್ಲರೂ ಅಲ್ಲಿರ್ತಾರೆ. ಸೊ ಅರ್ಜುನ ಈ ಸಂದರ್ಭದಲ್ಲಿ ಕೇವಲ ನಿಮಿತ್ತ, ಒಂದು ಉಪದೇಶ ಅನ್ನುವಂತಹದ್ದು ಇಡೀ ವಿಶ್ವಕ್ಕೆ ಬೇಕಾಗಿತ್ತು. ಅರ್ಜುನ ಇಸ್ ಓನ್ಲಿ ಎ ನಿಮಿತ್ತ. ಯಾಕೆ ಅಂತಂದರೆ ಅವನಿಗೆ ಪೂರ್ವವಾಗಿ ಅರ್ಜುನನಿಗೆ
ಎಲ್ಲವೂ ಗೊತ್ತಿತ್ತು, ನಾನು ಯಾರ ಎದುರಾಗಿ ಯುದ್ಧವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಕ್ಲಾರಿಟಿ ಅವನಲ್ಲಿತ್ತು. ಆದರೂ ಕೂಡ ಏಕಾಏಕಿ ಅವನು ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಭೀಷ್ಮ ಪಿತಾಮಹ, ಗುರು ದ್ರೋಣ ಹಾಗೂ ಇತರ ಪ್ರಮುಖರು ನಿಂತಿರುವಂಥದ್ದು ಕಂಡಾಗ ಅವನಿಗೆ ಶಾಕ್ ಆಗಬೇಕು. ಸೊ ಅದರಿಂದ ಇಲ್ಲಿ ಅರ್ಜುನ ನಿಮಿತ್ತ, ಅವನು ಹೆದರಿದಂತೆ ಆಗಬೇಕು, ದ ರೈಟ್ ನಾಲೆಡ್ಜ್ ಕೃಷ್ಣ ಕೊಡಬೇಕು, ಅವೆಲ್ಲ ನಡಿಬೇಕು. ಸೊ ಹೀಗೆ ಅರ್ಜುನನನ್ನು ಉಪಯೋಗಿಸಿಕೊಂಡು ಈ ಒಂದು ಬ್ರಹ್ಮಜ್ಞಾನವನ್ನು ಇಡೀ ವಿಶ್ವಕ್ಕೆ ಲಾರ್ಡ್ ಶ್ರೀಕೃಷ್ಣ ಕೊಡ್ತಾನೆ. ಸೊ ಅರ್ಜುನ ವಾಸ್ ಆ್ಯಕ್ಚುಲಿ ಪ್ರಿಪೇರ್ ಟು ಫೈಟ್ ದಿ ವಾರ್. ಯಾಕೆಂತಂದರೆ ಎಲ್ಲ ಪೂರ್ವ ಸಿದ್ಧತೆಯೊಂದಿಗೆ ಅವನು ಅಲ್ಲಿಗೆ ಬಂದಿರ್ತಾನೆ ಯುದ್ಧ ಕ್ಷೇತ್ರಕ್ಕೆ. ಅರ್ಜುನನ ಮನಸ್ಸಿನಲ್ಲಿ ಈ ಸಂದರ್ಭದಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಜುನನ ಮನಸ್ಸಿನಲ್ಲಿ ಈ ಸಂದರ್ಭದಲ್ಲಿ ದೆರ್ ಈಸ್ ಹತಾಶೆ, ರೋಷ ಇರುತ್ತೆ, ದ್ವೇಷ ಇರುತ್ತೆ. ಆ ಒಂದು ಕೌರವರ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಆದಂತಹ ಒಂದು ಅವಮಾನ ಮತ್ತು ಬಹಳ ಮೋಸದಿಂದ ನಮ್ಮ ರಾಜ್ಯವನ್ನ ಇವರು ಅಪಹರಣ ಮಾಡಿದ್ದಾರೆ, ಅಪಹರಿಸಿದ್ದಾರೆ, ನಮ್ಮಿಂದ ಕಿತ್ಕೊಂಡಿದ್ದಾರೆ ನಮ್ಮ ರಾಜ್ಯವನ್ನ. ಆಕ್ಚುಲ್ ಆಗಿ ಇದು ನಮ್ಮ ಕಿಂಗ್ಡಮ್. ಸೊ ಹೀಗೆ ಅರ್ಜುನನಲ್ಲಿ ನಾನು, ನನ್ನದು, ನನ್ನ ಕಿಂಗ್ಡಮು, ನನಗೆ ಅವಮಾನ ಆಯಿತು, ನಮ್ಮವರಿಗೆ ಅವಮಾನ ಆಯಿತು, ದ್ರೌಪದಿಗೆ ಅವಮಾನ ಆಯಿತು. ಸೊ ರಾಗ, ದ್ವೇಷ, ಕೋಪ, ಹತಾಶೆ, ಮೋಹ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಸೊ ಇವೆಲ್ಲವೂ ಅರ್ಜುನನಲ್ಲಿ ಹೊಕ್ಕಿರುತ್ತವೆ. ಬಟ್ ಮನಸ್ಸಿನಲ್ಲಿ ಇಂತಹ ಒಂದು ಭಾವನೆಗಳನ್ನು ಇಟ್ಕೊಂಡು, ಅಂತಂದರೆ ಉದ್ವಿಗ್ನ ಭಾವನೆ ಅಂತ ಹೇಳ್ತಾರೆ. ಅರ್ಜುನನಲ್ಲಿ ಕಂಡು ಬಂದಂತಹ ಈ ಎಲ್ಲ ಭಾವನೆಗಳು ಅವುಗಳೆಲ್ಲ ಯೋಗ್ಯವಲ್ಲ. ಅದು ಕೋಪ ಇರಬಹುದು, ಹತಾಶೆ ಇರಬಹುದು, ದ್ವೇಷ, ರೋಷ, ಅಹಂಕಾರ, ಗರ್ವ, ಇವೆಲ್ಲ ಅರ್ಜುನನಲ್ಲಿತ್ತು. ಸೊ ಇಂತಹ ಅನೇಕ ಉದ್ವಿಗ್ನ ಭಾವನೆಗಳನ್ನು ಇಟ್ಕೊಂಡು ಅವನು ಯುದ್ಧವನ್ನು ಮಾಡಿದ್ರೆ, ಬಿಕಾಸ್ ಹಿ ವಾಸ್ ಪರ್ಸನಲಿ ಕನೆಕ್ಟೆಡ್ ಟು ಆಲ್ ದೀಸ್ ಗುಣಾಸ್. ಆಕ್ಚುಲ್ ಆಗಿ ಅವನು ಯುದ್ಧವನ್ನು ಮಾಡಿ ಯುದ್ಧವನ್ನು ಗೆಲ್ಲಬೇಕು ಅನ್ನುವಂತಹದ್ದು ಉದ್ದೇಶ. ಸೊ ಯುದ್ಧವನ್ನು ಗೆಲ್ಲಬೇಕು ಅನ್ನುವಂತಹ ಒಬ್ಬ ಯುದ್ಧದ ಬಗ್ಗೆ ಅಪೇಕ್ಷೆ ಹೊಂದಿದಂತಹ ಈ ಅರ್ಜುನನಲ್ಲಿ ಇಂತಹ ಭಾವನೆಗಳು, ಉದ್ವಿಗ್ನ ಭಾವನೆಗಳು, ಯಾಕೆಂದರೆ ಬಹಳ ಚಿಕ್ಕ ವಯಸ್ಸಿನಿಂದ ಆದಂತಹ ಅವಮಾನ, ಇವೆಲ್ಲ ಅವನ ಮನಸ್ಸಿನಲ್ಲಿ ಮಡುಗಟ್ಟಿರುತ್ತವೆ. ಅವೆಲ್ಲ ಒಂದೇ ಸಲ ಸ್ಫೋಟಗೊಂಡಿದೆ. ಈಗ ಯುದ್ಧ ಭೂಮಿಗೆ ಬಂದಾಗ ಆ ಎಲ್ಲ ಹಳೆಯ ನೆನಪುಗಳು ಒಮ್ಮೆಲೆ ಸ್ಫೋಟಗೊಂಡಿದೆ. ಆ ಸ್ಫೋಟಗೊಂಡಾಗ ಅವನಲ್ಲಿ ಅನೇಕ ರೀತಿಯ ಭಾವನೆಗಳು. ಸೊ ಹೀಗೆ ಬಹಳ ರೋಷ, ವೇಷ, ದ್ವೇಷ, ಆವೇಶದಿಂದ ಯುದ್ಧ ಭೂಮಿಗೆ ಬಂದು ಯುದ್ಧವನ್ನು ಗೆಲ್ತೀನಿ ಅಂತ ಬಂದಿದ್ದಾನೆ. ಯುದ್ಧವನ್ನು ಗೆದ್ದೇ ಗೆಲ್ತೀನಿ ಅಂತ ಹೇಳುವಂತಹದ್ದು ಕೂಡ ಒಂದು ರೀತಿಯ ಗರ್ವ. ಮತ್ತು ಅವನಲ್ಲಿ ಒಂದು ಪ್ರತಿಷ್ಠೆ ಇರುತ್ತೆ, ನಾನೊಬ್ಬ ವಿಶ್ವದ ಶ್ರೇಷ್ಠ ಬಿಲ್ಲುಗಾರ, ನನ್ನ ಎದುರಲ್ಲಿ ನಿಂತು ಯುದ್ಧ ಮಾಡುವಂತಹ ಶಕ್ತಿ ಯಾರಿಗಿದೆ? ಹೀಗೆ ಅವನ ಮನಸ್ಸಿನಲ್ಲಿ ನಾನು, ನನ್ನದು, ಅಹಂಕಾರ, ಮಮಕಾರ, ಗರ್ವ, ರೋಷ, ದ್ವೇಷ ಎಲ್ಲವೂ ಸೇರಿಕೊಂಡಿದೆ. ಮತ್ತು ಈ ಯುದ್ಧವನ್ನು ಧರ್ಮಯುದ್ಧ ಅಂತ ಕೂಡ ಕರೀತಾರೆ. ಧರ್ಮದ ಮರುಸ್ಥಾಪನೆಯಾಗಬೇಕಾಗಿತ್ತು ಆ ಯುದ್ಧದ ಮೂಲಕ. ಸೊ ಯುದ್ಧವನ್ನ ಪಾಂಡವರು ಗೆದ್ದು ಅಲ್ಲಿ ಧರ್ಮದ ಮರುಸ್ಥಾಪನೆಯಾಗುವಂತಹದ್ದು ಕೂಡ ಒಂದು ಉದ್ದೇಶ. ಸೊ ಯುದ್ಧದಲ್ಲಿ ಜಯ ಈಸ್ ಅನಿವಾರ್ಯ. ಧರ್ಮದ ಸ್ಥಾಪನೆ ಆಗಬೇಕು. ಸೊ ಇವೆಲ್ಲ ಆಗಬೇಕು ಅಂತಂದ್ರೆ ಯಾರೇ ಆಗಲಿ, ಅದರಲ್ಲೂ ಒಬ್ಬ ಅರ್ಜುನನಂತಹ ವೀರ ಕ್ಷತ್ರಿಯ ಇಂತಹ ನೆಗೆಟಿವಿಟೀಸ್ ಅಂತಂದ್ರೆ ಉದ್ವಿಗ್ನ ಭಾವನೆಗಳನ್ನು ಹೊತ್ತು ಯುದ್ಧಕ್ಕೆ ಬಂದರೆ ಹೌ ಕ್ಯಾನ್ ಹಿ ಫೋಕಸ್?
ಅಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಅರ್ಜುನ ವಾಸ್ ಪ್ರಿಪೇರ್ಡ್. ಸೊ ಪ್ರಿಪೇರ್ ಆಗಿದ್ರೂ ಕೂಡ ಇಂತಹ ಒಂದು ಉದ್ವಿಗ್ನ ಭಾವನೆಗಳೆಲ್ಲ ಅವನಲ್ಲಿತ್ತು. ಸೊ ಅರ್ಜುನನ ಮನಸ್ಸಿನಲ್ಲಿ ಈ ರೀತಿ ಎಲ್ಲ ಇದೆ ಅನ್ನುವಂತಹದ್ದು ಕೃಷ್ಣನಿಗೂ ಕೂಡ ಗೊತ್ತು. ಬಿಕಾಸ್ ಹಿ ಇಸ್ ಋಷಿಕೇಶ. ಮನಸ್ಸನ್ನ ಗೆದ್ದವನು, ಇಡೀ ವಿಶ್ವದ ಮನಸ್ಸನ್ನ ಗೆದ್ದವನು ಅವನು. ಸೊ ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಎಲ್ಲವನ್ನ ಓದಬಲ್ಲಂತಹವನು. ದಟ್ ಈಸ್ ವೈ ಹಿ ಇಸ್ ಕಾಲ್ಡ್ ಋಷಿಕೇಶ. ಸೊ ಲಾರ್ಡ್ ಕೃಷ್ಣನಿಗೆ ಎಲ್ಲ ಗೊತ್ತಾಗಿದೆ. ಇಂತಹ ಉದ್ವಿಗ್ನ ಭಾವನೆಗಳನ್ನು ಹೊತ್ತು ಅವನು ಯುದ್ಧವನ್ನು ಮಾಡ್ತೀನಿ ಅಂತ ಬಂದರೆ ಹಿ ಕೆನಾಟ್ ವಿನ್ ದಿಸ್ ವಾರ್. ಸೊ ಈ ಒಂದು ಧರ್ಮ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಗಬೇಕು ಅಂತಂದರೆ ಇಲ್ಲಿ ಆ ಯುದ್ಧದಲ್ಲಿ, ಬಿಕಾಸ್ ಇಟ್ ಈಸ್ ಅ ಧರ್ಮಯುದ್ಧ, ಸೊ ಧರ್ಮಯುದ್ಧಕ್ಕೆ ಈ ಒಂದು ನೆಗೆಟಿವಿಟೀಸ್ಗಳು ಯಾವುದು ಬೇಕಿಲ್ಲ. ಯಾಕೆಂತಂದರೆ ಅಫ್ಕೋರ್ಸ್ ಇಲ್ಲಿ ಫೈಟ್, ಯುದ್ಧ ಅನ್ನುವಂತಹದ್ದು ಕೌರವರ ವಿರುದ್ಧವಾಗಿ ಆದರೂ ಕೂಡ ಅಲ್ಲಿ ಧರ್ಮವನ್ನು ಮರುಸ್ಥಾಪನೆ ಮಾಡಬೇಕಾಗಿರುತ್ತೆ. ಸೊ ಇಟ್ ಈಸ್ ಎ ಡ್ಯೂಟಿ ಆಫ್ ಎ ಕ್ಷತ್ರಿಯ ಆಲ್ಸೋ. ಸೊ ಒಬ್ಬ ಕ್ಷತ್ರಿಯನಾಗಿ ಅರ್ಜುನ ಈ ಸಂದರ್ಭದಲ್ಲಿ ಧರ್ಮದ ಮರುಸಂಸ್ಥಾಪನೆಗಾಗಿ ಯುದ್ಧವನ್ನು ಮಾಡಲೇಬೇಕಾಗಿದೆ. ಸೊ ಯುದ್ಧವನ್ನು ಮಾಡಿ ಧರ್ಮವನ್ನು ಪ್ರತಿಷ್ಠಾಪಿಸಬೇಕು ಅಂತಂದಾಗ ಯುದ್ಧವನ್ನು ಗೆಲ್ಲಬೇಕು. ಆದರೆ ಇಷ್ಟೊಂದು ಉದ್ವಿಗ್ನ ಭಾವನೆಗಳು ಅರ್ಜುನನ ಮನಸ್ಸಿನಲ್ಲಿದ್ದೆ ಅಂತಂದರೆ ಹಿ ಕೆನಾಟ್ ವಿನ್ ದಿಸ್ ವಾರ್. ಯಾಕೆ ಅಂತಂದರೆ ಯುದ್ಧ ತಪ್ಪಿಸಬೇಕು ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇ ಸಂಧಾನ ಪ್ರಯತ್ನ ಪಟ್ಟಿರ್ತಾನೆ, ರಾಜಿ ಮಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಕೇವಲ 5 ಗ್ರಾಮಗಳನ್ನು ಕೊಡುವಂತ ಕೂಡ ಕೇಳಿರ್ತಾನೆ. ಹೀಗೆ ರಾಜಿ, ಸಂಧಾನ, ಈ ಎಲ್ಲ ಪ್ರಯತ್ನಗಳು ಆಗಿ ಹೋಗಿದೆ. ಸೊ ಈಗ ಅವೆಲ್ಲ ಮುಗಿದ ನಂತರದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ, ನೌ ಯುದ್ಧ ಈಸ್ ಅನಿವಾರ್ಯ. ಸೊ ಆಸ್ ಎ ಕ್ಷತ್ರಿಯ ಯು ಹ್ಯಾವ್ ಟು ಫೈಟ್. ಈಗ ಬೇರೆ ದಾರಿನೇ ಇಲ್ಲ. ಯುದ್ಧವನ್ನು ಹೊರತುಪಡಿಸಿದರೆ ಇಲ್ಲಿ ಬೇರೆ ಇನ್ಯಾವ ದಾರಿ ಇಲ್ಲ. ಸೊ ಯುದ್ಧ ಈಸ್ ಅನಿವಾರ್ಯ. ಆದರೆ ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಇಷ್ಟೊಂದು ನೆಗೆಟಿವಿಟೀಸ್, ಇಷ್ಟೊಂದು ಉದ್ವಿಗ್ನ ಭಾವನೆಗಳನ್ನು ಅವನು ಹೊತ್ತಿರೋದ್ರಿಂದ ಈ ಸಂದರ್ಭದಲ್ಲಿ ಬಿಫೋರ್ ದಿ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ದ ರೈಟ್ ನಾಲೆಡ್ಜ್ ವಾಸ್ ಟು ಬಿ ಗಿವನ್ ಟು ದಿ ಅರ್ಜುನ. ಸೊ ಈ ರೈಟ್ ನಾಲೆಡ್ಜ್ ಅನ್ನುವಂತಹದ್ದು ಅವನಿಗೆ ಕೊಟ್ಟಾಗ ಅವನು ಈ ಒಂದು ಪರಿಸ್ಥಿತಿಯಿಂದ, ಅಂತಂದರೆ ಉದ್ವಿಗ್ನ ಭಾವನೆಗಳನ್ನು ಹೊಂದಿದನಲ್ಲ, ಅವೆಲ್ಲವನ್ನ ಬಿಟ್ಟು ಒಬ್ಬ ಕ್ಷತ್ರಿಯ, ನಾನು ನನ್ನ ಧರ್ಮ, ಯುದ್ಧ ಮಾಡುವಂತಹದ್ದು ನನ್ನ ಧರ್ಮ, ಇಲ್ಲಿ ಸಂಬಂಧಿಕರು, ರಿಲೇಷನ್ಶಿಪ್ಪು ಅದ್ಯಾವುದೂ ಇಲ್ಲ. ನಾನು ಎದುರು ಪಕ್ಷ ಅಂತಂದಾಗ ಅವರೆಲ್ಲ ಆಲ್ ಆಫ್ ದೆಮ್ ಆರ್ ಶತ್ರುಗಳು. ಸೊ ಹೀಗೆ ರೈಟ್ ನಾಲೆಡ್ಜ್ ಬಂದಾಗ ಇವೆಲ್ಲ ಅವನಿಗೆ ಗೊತ್ತಾಗುತ್ತೆ, ಇದೆಲ್ಲ ಅವನಿಗೆ ಗೊತ್ತಾಗಬೇಕು. ಸೊ ಆದ್ದರಿಂದ ಈ ಒಂದು ಆಪರ್ಚುನಿಟಿಗೆ ಪರಮಾತ್ಮ ಶ್ರೀಕೃಷ್ಣ ಕಾದಿರ್ತಾನೆ. ಆದ್ದರಿಂದ ರಥವನ್ನು ತಗೊಂಡೋಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತಂದಾಗ ಅರ್ಜುನನಲ್ಲಿ ಈ ಒಂದು ವಿಷಾದ ಹುಟ್ಟಬೇಕು ಅವನ ಮನಸ್ಸಿನಲ್ಲಿ. ಅದು ಹುಟ್ಟಿ ಈ ಒಂದು ಉದ್ವಿಗ್ನ ಭಾವನೆಗಳೆಲ್ಲ ನಶಿಸಿ ಹೋಗಬೇಕು. ಆಗ ಪರಮಾತ್ಮ ಕೊಡುವಂತಹ ಒಂದು ರೈಟ್ ನಾಲೆಡ್ಜ್ ಅವನನ್ನು ಎಚ್ಚರಗೊಳಿಸುತ್ತೆ. ಆಗ ಅವನು ಯುದ್ಧವನ್ನು ಮಾಡಿದ್ರೆ ಯುದ್ಧವನ್ನು ಗೆಲ್ಬೋದು. ಆಗ ಧರ್ಮದ ಮರುಸ್ಥಾಪನೆ ಆಗುತ್ತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಹೀಗೆ ಅನೇಕ ಈ ಎಲ್ಲ ಪೂರ್ವ ಸಿದ್ಧತೆಗಳು ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಾದ ಕಾರಣದಿಂದ ರಥವನ್ನು ತಂದು ಅರ್ಜುನ ಕಣ್ಣಿಗೆ ನೇರವಾಗಿ ಭೀಷ್ಮ ಪಿತಾಮಹ, ಗುರು ದ್ರೋಣ ಹಾಗೂ ತನ್ನ ಸಂಬಂಧಿಗಳು, ಮಿತ್ರರು, ಸ್ನೇಹಿತರು, ಪುತ್ರ ಪೌತ್ರ, ಸೊ ಎಲ್ಲರೂ ಕಾಣೋ ಹಾಗೆ ಆ ರಥವನ್ನು ಅಲ್ಲಿ ನಿಲ್ಲಿಸಿರ್ತಾನೆ. ಸೊ ಇಟ್ ಈಸ್ ಹಿಸ್ ಮಾಸ್ಟರ್ ಪ್ಲಾನ್. ಸೊ ಇಲ್ಲಿ ಅರ್ಜುನ ಕೆಲವು ಮಾತುಗಳನ್ನು ಆಡಬೇಕು ಅಂತ ಅವನ ಮನಸ್ಸಿನಲ್ಲಿ ಅನಿಸಿದ್ರು ಕೂಡ ದಿಸ್ ಈಸ್ ನಾಟ್ ದಿ ಡಿಸೈರ್ ಆಫ್ ಅರ್ಜುನ, ಇಟ್ ಈಸ್ ದಿ ಮಾಸ್ಟರ್ ಪ್ಲಾನ್ ಆಫ್ ಶ್ರೀಕೃಷ್ಣ. ಸೊ ಅರ್ಜುನನಿಗೆ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣ ಅಂತಂದರೆ ಎಲ್ಲಿಲ್ಲದ ಪ್ರೀತಿ, ಅನುಬಂಧ, ಗೌರವ, ಪೂಜ್ಯ ಭಾವನೆ ಇವೆಲ್ಲ ಇರುತ್ತೆ. ಸೊ
ಅವರಿಗಾಗಿ, ಗುರು ದ್ರೋಣರಿಗಾಗಿ, ಭೀಷ್ಮ ಪಿತಾಮಹರಿಗಾಗಿ ಅರ್ಜುನ ತನ್ನ ಪ್ರಾಣವನ್ನು ಬೇಕಾದರೂ ಕೊಡೋದಕ್ಕೆ ಸಿದ್ಧನಾಗಿರ್ತಾನೆ. ಅಷ್ಟೊಂದು ಗೌರವ, ಪೂಜ್ಯ ಭಾವನೆ, ಒಲವು ಅವೆಲ್ಲ ಇತ್ತು. ಹೀಗೆ ಯುದ್ಧಕ್ಕಾಗಿ ಸಿದ್ಧನಾಗಿದ್ದಂತಹ ಅರ್ಜುನನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಯಾವುದದು ಬದಲಾವಣೆ? ಪ್ರಾರಂಭದಲ್ಲಿ ಧೃತರಾಷ್ಟ್ರ ಮಾಡಿದ್ದು ಕೇವಲ ಒಂದು ಪ್ರಶ್ನೆ, ಯುದ್ಧ ಕ್ಷೇತ್ರ ಕುರುಕ್ಷೇತ್ರ, ಈ ಒಂದು ಯುದ್ಧ ಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ? ಪಾಂಡವರಿದ್ದಾರೆ, ಅಲ್ಲಿ ಪಾಂಡವಿನ ಮಕ್ಕಳಿದ್ದಾರೆ, ನನ್ನವರು ಇದ್ದಾರೆ, ನನ್ನ ಮಕ್ಕಳುಗಳು ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಧೃತರಾಷ್ಟ್ರ ಮಾಡಿರ್ತಾನೆ. ಆ ನಂತರದಲ್ಲಿ ದುರ್ಯೋಧನ ಕೂಡ ಸಾಕಷ್ಟು ಮಾತನಾಡ್ತಾನೆ, ಆಮೇಲೆ ಅರ್ಜುನ ಕೂಡ ಸ್ವಲ್ಪ ಮಾತನಾಡ್ತಾನೆ, ಆಮೇಲೆ ಭಗವಾನ್ ಶ್ರೀಕೃಷ್ಣ ಅವನು ಮಾತನಾಡ್ತಾನೆ. ಹೀಗೆ ಇಲ್ಲಿ ಈ ಅಧ್ಯಾಯದಲ್ಲಿ ಭಗವಂತ ಮಾತನಾಡಿದ್ದು ಅನ್ನುವಂತಹದ್ದು ನೇರವಾಗಿ ಹೈಲೈಟ್ ಆಗಿಲ್ಲ. ಆದರೆ ಸಂಜಯ ಹಿ ರಿವೀಲ್ಸ್ ದಟ್, ಅವನು ಹೇಳ್ತಾನೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅನ್ನುವಂತಹದ್ದನ್ನ ಧೃತರಾಷ್ಟ್ರನಿಗೆ ವರದಿ ಮಾಡ್ತಾನೆ. ವರದಿ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ, ಆ ರೀತಿಯಲ್ಲಿ ವರದಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ಈ ಮಾತುಗಳನ್ನು ಆಡಿದ್ದು ಭಗವಾನ್ ಶ್ರೀಕೃಷ್ಣ. ಇಲ್ಲಿ ಕೃಷ್ಣ ಏನು ಹೇಳಿದಾನೆ ಅರ್ಜುನನಿಗೆ? ಹೇ ಪಾರ್ಥ, ಹೇ ಅರ್ಜುನ, ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಇಲ್ಲಿ ಪಾರ್ಥ ಅಂತ ಕರೆದಿದ್ದಾನೆ. ಪಾರ್ಥ ಅಂತಂದ್ರೆ ಅರ್ಜುನನನ್ನ ಮತ್ತೊಂದು ಹೆಸರು, ದಿ ಸನ್ ಆಫ್ ಪೃತ. ಕುಂತಿಯ ಮತ್ತೊಂದು ಹೆಸರು ಪೃತ. ಕುಂತಿ ಆಕ್ಚುಲಿ ಅವಳು ಯಾದವ ವಂಶದಲ್ಲಿ ಬಂದಂತಹ ಒಬ್ಬಳು ರಾಜಕುಮಾರಿ. ಅವಳಿಗೆ ಜನ್ಮ ಕೊಟ್ಟಂತಹ ತಂದೆ ಶೂರಸೇನ. ಈ ಶೂರಸೇನ ಮುಂದೆ ಒಂದು ಸಂದರ್ಭದಲ್ಲಿ ಕುಂತಿ ಭೋಜನಿಗೆ ದತ್ತುವಾಗಿ ಕೊಡ್ತಾನೆ. ಆ ನಂತರದಲ್ಲಿ ಕುಂತಿ ಭೋಜನ ಮಗಳಾಗಿ ಇವಳು ಬೆಳೀತಾಳೆ. ಈ ಕಾರಣದಿಂದ ಕುಂತಿ ಭೋಜನ ಮಗಳು ಇವಳು ಆಗಿರೋದ್ರಿಂದ ಶಿ ಈಸ್ ಆಲ್ಸೋ ಕಾಲ್ಡ್ ಕುಂತಿ. ಅಂಡ್ ದಿಸ್ ಕುಂತಿ, ಅವಳು ವಸುದೇವ ಮತ್ತು ಪುರೋಜಿತ್ ಅವರಿಗೆ ತಂಗಿ ಆಗ್ಬೇಕು, ಅವರಿಬ್ಬರ ತಂಗಿ ಇವಳು. ಇಲ್ಲಿ ಈ ಎಲ್ಲ ಕಾರಣಗಳಿಂದ ಪಾರ್ಥ ಅಂತಂದ್ರೆ ಪೃಥುವಿನ ದ ಸನ್ ಆಫ್ ಪೃತ. ಹೇ ಪಾರ್ಥ, ಪಶ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂತಹದ್ದು ಬಹಳ ಗಂಭೀರವಾದ ಅರ್ಥವನ್ನು ಕೊಡುವಂತಹದ್ದು. ಹೇ ಪಾರ್ಥ ಪಶ್ಯ, ನೋಡು. ನೀ ಆಸೆ ಪಟ್ಟಿದ್ಯಲ್ಲಪ್ಪ, ಎರಡೂ ಸೇನೆಗಳ ಮಧ್ಯದಲ್ಲಿ ರಥವಂತ ನಿಲ್ಲಿಸು, ನಾ ಎಲ್ಲರನ್ನೂ ನೋಡಬೇಕು ಅಂತ ನೀ ಆಸೆ ಪಟ್ಟಿದ್ಯಲ್ಲ, ರಥ ತಂದು ನಿಲ್ಲಿಸಿದ್ದೀನಿ. ಪಶ್ಯ, ಈಗ ನೋಡು. ನೀನೇ ನೋಡಬೇಕು ಅಂತ ಆಸೆ ಪಟ್ಟಿದ್ದು, ಅದರಂತೆ ಈ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ತಂದು ನಿಲ್ಲಿಸಿದ್ದೀನಿ ನಾನು. ಈಗ ನೀನು ಲುಕ್ ಅಟ್ ದಿ ಕೌರವಾಸ್. ಆ್ಯಕ್ಚುಲಾಗಿ ಅವನು ಎರಡೂ ಸೇನೆಯವ್ರನ್ನ ನೋಡಬೇಕು ಅಂತ ಬಂದಿರ್ತಾನೆ. ಇಲ್ಲಿ ಕೃಷ್ಣ ಹೇಳೋದು ಲುಕ್ ಅಟ್ ದಿಸ್ ಕೌರವಾಸ್. ಬಂದಿರುವಂತಹ ಈ ಒಂದು ಕೌರವರ ಪರವಾಗಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದಾರಲ್ಲ, ಅವರೆಲ್ಲರನ್ನ ನೀನು ನೋಡು, ಬಂದು ನಿಂತಿರುವಂತಹ ಎಲ್ಲರನ್ನ ನೋಡು. ಈಗ ರಥ ಬಂದು ಅಲ್ಲಿ ನಿಂತಿದೆ. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಹೇ ಪಾರ್ಥ, ಸರಿಯಾಗಿ ನೋಡು. ಪಶ್ಯ ಅಂತಂದ್ರೆ ಸರಿಯಾಗಿ ನೋಡು. ಅರ್ಜುನನಿಗೆ ಮೊದಲು ಕಂಡಿದ್ದು ಅಲ್ಲಿ ಭೀಷ್ಮ ಪಿತಾಮಹ, ಅದಕ್ಕೆ ಅವನು ಸರಿಯಾಗಿ ನೋಡು ಅಂತ ಹೇಳುವಂತಹದ್ದು. ಯಾಕೆಂತಂದ್ರೆ ಆ ನೋಟ ಅನ್ನುವಂಥ ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ಕಣ್ ತಪ್ಪಿಸತ್ತೆ ನಾವು ನೋಡಬೇಕಾಗಿರುವಂತಹದ್ದನ್ನು. ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆ ಬಂದಿರುವಂತಹವರು ಅಥವಾ ನಮ್ಮ ಜೊತೆ ಇರುವಂತಹ ಹಿರಿಯರು ಸರಿಯಾಗಿ ನೋಡಪ್ಪ, ಅಲ್ಲಿಂದ ಬಂದಿರೋದೇ ಇದಕ್ಕೋಸ್ಕರ, ಈ ರೀತಿ ಹೇಳ್ತಾರೆ. ಅಂತಂದ್ರೆ ಸಿಕ್ಕಿರೋ ಈ ಅವಕಾಶವನ್ನ ನೀನು ಮಿಸ್ ಮಾಡ್ಕೋಬೇಡ. ನೀನೇ ಆಸೆ ಪಟ್ಟಿದ್ಯಾ ನೋಡಬೇಕು ಅಂತ, ಡೋಂಟ್ ಮಿಸ್ ಎನಿಥಿಂಗ್. ಕರೆಕ್ಟಾಗಿ ನೋಡು ನೀನು. ಯಾಕೆಂತಂದ್ರೆ ಅವನು ಆ ರೀತಿ ಒಂದು ಸೀರಿಯಸ್ ಆಗಿ ಅವನು ನೋಡಿದಾಗ ಅವನಿಗೆ ಅಲ್ಲಿ ಭೀಷ್ಮ ಕಾಣಬೇಕು.
ಭೀಷ್ಮ ಕಾಣಬೇಕು, ಗುರು ದ್ರೋಣ ಕಾಣಬೇಕು, ಅವನ ಬಂಧು ಮಿತ್ರರು, ಪುತ್ರ ಪೌತ್ರ ಅವರೆಲ್ಲ ಕಾಣಬೇಕು. ಅದರಿಂದ ಒಂದು ರೀತಿಯಲ್ಲಿ ಎಚ್ಚರಿಸ್ತಾ ಇದ್ದಾನೆ, ಕಾಟಾಚಾರಕ್ಕೆ ತಂದು ನಿಲ್ಲಿಸಿದ್ದೀನಿ ಅನ್ಬಿಟ್ಟು ನೋಡ್ಬಿಡ್ಬೇಡ, ಸರಿಯಾಗಿ ನೋಡು ನೀನು. ಸೊ ಇಲ್ಲಿ ಈ ಒಂದು ಯುದ್ಧ ಭೂಮಿನಲ್ಲಿ ಗುರು ದ್ರೋಣ ಅಂಡ್ ಭೀಷ್ಮ ಪಿತಾಮಹ ಇವರಿಬ್ಬರೂ ಕೂಡ ಕೌರವರ ಪರವಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಬಂದು ಸೇರಿದ್ದಾರೆ. ಸಿನ್ಸ್ ಇಟ್ ಈಸ್ ಯುದ್ಧ, ಇದು ಯುದ್ಧವಲ್ಲದ ಒಂದು ಸಂದರ್ಭ ಆಗಿದ್ರೆ, ಕೌರವರು ಅಂತ ಹೇಳಿದಾಗ ಅದು ಒಂದೇ ವಂಶದವರು, ಬೋತ್ ಪಾಂಡವಾಸ್ ಅಂಡ್ ಕೌರವಾಸ್. ಆದರೆ ಇಲ್ಲಿ ಸಂದರ್ಭ ಸಾಮಾನ್ಯವಾದ ಸಂದರ್ಭ ಅಲ್ಲ, ಇದು ಯುದ್ಧದ ಸಂದರ್ಭ. ಸೊ ಇದು ಯುದ್ಧವೇ ಆಗಿರೋದ್ರಿಂದ ಅದು ಭೀಷ್ಮ ಪಿತಾಮಹರಾಗಿರಬಹುದು, ಆ ಗುರು ದ್ರೋಣರಾಗಿರಬಹುದು, ಆಚಾರ್ಯ ಕೃಪಾ ಆಗಿರಬಹುದು, ಬೇರೆ ಬೇರೆ ಅನೇಕ ಸಂಬಂಧಿಗಳು, ಸ್ನೇಹಿತರು, ದೇಶದ ವಿಶ್ವದ ಅನೇಕ ಬೇರೆ ಬೇರೆ ಭಾಗಗಳಿಂದ ಬಂದು ಸೇರಿರುವಂತಹ ಅನೇಕ ವೀರ ಕ್ಷತ್ರಿಯರು ಎಲ್ಲರೂ ಅಲ್ಲಿ ಬಂದು ಸೇರಿದ್ದಾರೆ. ಆದರೆ ಇದು ಯುದ್ಧವೇ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಈ ಪಾಂಡವರಿಗೆ ಶತ್ರುಗಳೇ. ಅದರಿಂದ ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸರಿಯಾಗಿ ನೋಡು, ಅವರೆಲ್ಲ ನಿನ್ನ ಶತ್ರುಗಳು. ಆಕ್ಚುಲ್ ಆಗಿ ಅರ್ಜುನನಿಗೆ ಭೀಷ್ಮ ಪಿತಾಮಹ, ಗುರು ದ್ರೋಣ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ. ಆ ಪ್ರೀತಿಗೆ ಏಟ್ ಬೀಳಬೇಕು. ಆ ರೀತಿನಲ್ಲಿ ನೋಡು, ಸರಿಯಾಗಿ ನೋಡು, ನೋಡಬೇಕು ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಕರ್ಕೊಂಬಂದು ನಿನ್ನ ಇಲ್ಲಿ ನಿಲ್ಲಿಸಿದ್ದೀನಿ. ನೋಡು ಎದುರುಗಡೆ ಯಾರ್ಯಾರು ಕಾಣ್ತಾ ಇದ್ದಾರೆ, ನೋಡು ಕೌರವರ ಸೇನೆಯಲ್ಲಿ ಯಾರ್ಯಾರಿದ್ದಾರೆ, ಎಲ್ರೂ ನೀನು ನೋಡು. ಆದರೆ ಭೀಷ್ಮ ಮತ್ತು ದ್ರೋಣ ಅರ್ಜುನನ ಕಣ್ಣಿಗೆ ಶತ್ರುವಾಗಿಯೇ ಕಂಡು ಬಂದಿದ್ರೆ ಆಗ ಅರ್ಜುನನನ್ನು ಒಬ್ಬ ವೀರ ಕ್ಷತ್ರಿಯ ಅಂತ ನಾವು ಕರಿಬೋದಾಗಿತ್ತು. ಆದರೆ ಇಲ್ಲಿ ಭೀಷ್ಮರನ್ನ ನೋಡಿದ ಕೂಡಲೇ ಇವ್ರು ನನ್ನ ತಾತ ಅಂತ ಹೇಳ್ತಾನೆ ಅವನು. ದ್ರೋಣರನ್ನ ನೋಡ್ಬಿಟ್ಟು ಹಿ ಈಸ್ ಮೈ ಟೀಚರ್. ಮತ್ತು ಅನೇಕ ಬೇರೆ ಬೇರೆ ವೀರ ಕ್ಷತ್ರಿಯರು ಎಲ್ಲರನ್ನ ನನ್ನ ಸ್ನೇಹಿತರು, ನನ್ನ ಬಂಧು, ನನ್ನ ಮಿತ್ರರು, ಇವರೆಲ್ಲ ನನ್ನ ಮಕ್ಕಳ ಸಮಾನ, ಮೊಮ್ಮಕ್ಕಳ ಸಮಾನ ಅಂತ ಹೇಳ್ತಾ ಇದ್ದಾನೆ. ಸೊ ಅವನು ಸಂಬಂಧಗಳಿಗೆ ಅಂಟಿಕೊಂಡಿದ್ದಾನೆ ಅಂತ ಆಯ್ತು. ಹಿ ಈಸ್ ಅಟ್ಯಾಚ್ಡ್ ಟು ದೀಸ್ ರಿಲೇಶನ್ಶಿಪ್ಸ್. ಸಿನ್ಸ್ ದೆರ್ ಈಸ್ ಅನ್ ಅಟ್ಯಾಚ್ಮೆಂಟ್ ಇನ್ ದಿ ಮೈಂಡ್ ಆಫ್ ಅರ್ಜುನ, ಅವನಿಗೆ ಇವರು ಯಾರು ಕೂಡ ಶತ್ರುವಿನಂತೆ ಕಾಣಿಸ್ಲಿಲ್ಲ. ಸೊ ಇವ್ರು ಯಾರು ಶತ್ರುಗಳಲ್ಲ, ಇವರೆಲ್ಲ ನನ್ನವರು, ಸ್ವಬಾಂಧವಾನ್ ಅಂತ ಹೇಳ್ತಾನೆ. ಇವರೆಲ್ಲ ನನ್ನವರೇ. ಸೊ ಇವರೆಲ್ಲ ನನ್ನವರು ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಡೆಫಿನೆಟ್ಲಿ ಅರ್ಜುನ ಕೆನಾಟ್ ಬಿ ಎ ಕ್ಷತ್ರಿಯ, ಒಬ್ಬ ಸಾಮಾನ್ಯ ಮನುಷ್ಯ. ಅದು ಇನ್ನು ಸಂಸಾರಕ್ಕೆ ಅಂಟಿಕೊಂಡಿರುವವನ ಲಕ್ಷಣ ಅದು. ಸೊ ಅವನು ನಿಜವಾಗ್ಲೂ ಒಬ್ಬ ಕ್ಷತ್ರಿಯನೇ ಆಗಿದ್ದಿದ್ರೆ ಭೀಷ್ಮನಲ್ಲಿ ಮತ್ತು ಗುರು ದ್ರೋಣರಲ್ಲಿ ಅಥವಾ ಅಲ್ಲಿ ಸೇರಿರುವಂತಹ ಬೇರೆ ಬೇರೆ ಅನೇಕ ಸೇನಾನಿಗಳನ್ನು ಶತ್ರುಗಳು ಅಂತಾನೆ ಅವನು ಪರಿಗಣಿಸ್ತಾ ಇದ್ದ. ಆದರೆ ಆ ರೀತಿ ಅವನು ಹೇಳಲಿಲ್ಲ. ಸೊ ಭೀಷ್ಮ ಪಿತಾಮಹ, ಹಿ ಈಸ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್, ಅಂಡ್ ದ್ರೋಣ, ಹಿ ಈಸ್ ಮೈ ಟೀಚರ್. ಅಷ್ಟು ಮಾತ್ರ ಅಲ್ಲ, ಈವನ್ ಫಾರ್ ದ್ರೋಣ ನಾನು ಐ ಆಮ್ ಹಿಸ್ ಪೆಟ್ ಸ್ಟೂಡೆಂಟ್, ಬಹಳ ಅಚ್ಚುಮೆಚ್ಚಿನ ಶಿಷ್ಯ ನಾನು. ಯಾಕೆಂತಂದರೆ ಒಮ್ಮೆ ಗುರು ದ್ರೋಣನೇ ಅವರೇ ನನಗೆ ಹೇಳಿದ್ದಾರೆ, ಇಡೀ ವಿಶ್ವದಲ್ಲಿ ನಿನ್ನನ್ನು ಒಬ್ಬ ಶ್ರೇಷ್ಠ ಬಿಲ್ಲುಗಾರರನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಪ್ರೀತಿ ಆಸಕ್ತಿ ಅವರಿಗೆ ನನ್ನ ಮೇಲೆ. ಅಂತಹ ದ್ರೋಣಾಚಾರ್ಯರ ನಾನು ಶಿಷ್ಯ ನಾನು. ಮತ್ತು ಭೀಷ್ಮ ಪಿತಾಮಹ, he is my great grandfather. So these attachments, ಯಾವಾಗ ಅವನ ಕಣ್ಣಿಗೆ ಇವರೆಲ್ಲ ಸಂಬಂಧಿಗಳು, ನನ್ನವರು, ಸೊ ಆ ರೀತಿ ಇವನ ಕಣ್ಣಿಗೆ ಕಾಣಿಸುತ್ತೆ, ಆಗ ಅರ್ಜುನ he was shook. ಸೊ ಅವನ ಬಳಿನಲ್ಲಿ, ಅವನ ಬುದ್ಧಿಯಲ್ಲಿ ಈಗ ಒಂದು ರೀತಿಯ ದೋಷ,
ಮತಿಭ್ರಮಣೆ ಅಂತ ಹೇಳ್ತಾರೆ. ಅವನಲ್ಲಿ ಮೋಹ ಉಂಟಾಗತ್ತೆ. ತಾತ ಭೀಷ್ಮರೊಂದಿಗೆ ಹಾಗೂ ಗುರು ದ್ರೋಣರೊಂದಿಗೆ ಹೆಂಗಪ್ಪ ಯುದ್ಧ ಮಾಡೋದು ನಾನು? ದೇ ಆರ್ ಮೈ ಸ್ವಬಾಂಧವಾನ್, ನನ್ನ ಸಂಬಂಧಿಗಳು. ಜಸ್ಟ್ ಬಿಕಾಸ್ ಅವರು ಶತ್ರು ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನ ಹೊಡೆದು ಕೊಲ್ಲಲಿಕ್ಕಾಗತ್ತೆಯೇ? ಎಷ್ಟೇ ಆದರೂ ಅವ್ರು ನಮ್ಮ ತಾತ, ಇವರು ನನ್ನ ಗುರು. ಇವರು ಇಲ್ಲೆಲ್ಲ ಯಾರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳುಗಳು, ನನ್ನ ಮಕ್ಕಳುಗಳು ಸಮ. ಇವರೆಲ್ಲ ನನ್ನ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಜಸ್ಟ್ ಬಿಕಾಸ್ ಅವರೆಲ್ಲ ಇಲ್ಲಿ ಕೌರವರ ಪರವಾಗಿ ಬಂದು ನಿಂತಿದ್ದಾರೆ ಎಂದ ಮಾತ್ರಕ್ಕೆ ನಾನು ಅವರುಗಳ ಜೊತೆ ಹೇಗೆ ಯುದ್ಧವನ್ನು ಮಾಡಲಿ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಇದು ನನ್ನಿಂದ ಸಾಧ್ಯನಾ? ಸೊ ಹೀಗೆ ಬುದ್ಧಿಯಲ್ಲಿ ದೋಷ ಅನ್ನುವಂತಹದ್ದು ಹೇಗೆ ಒಂದು ಬೇರೆ ದಾರಿನಲ್ಲಿ ಕರ್ಕೊಂಡು ಹೊರಟೋಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಡಾಕ್ಟ್ರು, ಫೇಮಸ್ ಸರ್ಜನ್, ಏನೋ ಒಂದು ಪರಿಸ್ಥಿತಿ ಮನೆಯಲ್ಲಿ ತನ್ನ ಮಗನಿಗೋ ಮಗಳಿಗೋ ಹೆಂಡತಿಗೋ ಅವನೊಂದು ಆಪರೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಬಂದಾಗ ಅವನ ಮಗ ಆಗಿರ್ತಾನೋ ಮಗಳಾಗಿರ್ತಾರೋ ಅವರನ್ನು ಆ ರೀತಿಯಲ್ಲಿ ಅವನು ಭಾವಿಸಿದ್ರೆ ಅವನು ಸರ್ಜರಿ ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ಪೇಷಂಟ್ಸ್ ಅನ್ನೋ ದೃಷ್ಟಿಲಿ ನೋಡಬೇಕು. ಅವ್ರನ್ನ ಪೇಷಂಟ್ಸ್ ಅಂತ ಅವನು ಕರೆಯೋದಕ್ಕೆ ಮನಸ್ಸು ಬರಲಿಲ್ಲ ಅಂತಂದರೆ ಆಗೇನು ಮಾಡ್ತಾನೆ ಅವನು? ಬೇರೆ ಯಾವ್ದಾರ ಡಾಕ್ಟ್ರಿಗೆ ಹೇಳ್ತಾನೆ, ನೀವು ಇಲ್ಲಿ ನನ್ನ ಹೆಂಡ್ತಿಗೋ ಮಗನಿಗೋ ಮಗಳಿಗೋ ನೀವು ಆಪರೇಷನ್ ಮಾಡಿ ನನ್ನ ಕೈನಲ್ಲಿ ಆಗೋದಿಲ್ಲ ಅಂದ್ಬಿಡ್ತಾನೆ. ಯಾಕೆ ಅಂತಂದರೆ ಹೀ ಈಸ್ ಅಟ್ಯಾಚ್ಡ್. ಆ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಒಂದು ದ ರಿಯಲ್ ಸ್ಟ್ರೆಂತ್, ಅದನ್ನು ಅದು ಕಿತ್ಕೊಂಡ್ಬಿಡುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಅರ್ಜುನನಲ್ಲಿ ಏನು ಒಂದು ಪೌರುಷತ್ವ ಇತ್ತು, ಯುದ್ಧವನ್ನ ಮಾಡಿ ಗೆಲ್ಲೇಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದಾನೆ. ಆದರೆ ಈಗ ಅವನು ಇಲ್ಲಿ ಗುರು ದ್ರೋಣರಲ್ಲಿ, ಭೀಷ್ಮ ಪಿತಾಮಹರಲ್ಲಿ, ಅಲ್ಲಿ ನೆರೆದಿರುವಂತಹ ಸೇನಾನಿಗಳಲ್ಲಿ ಸಂಬಂಧಗಳನ್ನು ಹುಡುಕ್ತಾ ಇದ್ದಾನೆ. ಇವರೆಲ್ಲ ನನ್ನ ಸಂಬಂಧಿಗಳು ಅಂತ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಲ್ಲಿ ಅವನ ಬುದ್ಧಿಯಲ್ಲಿ ದೋಷ ಉಂಟಾಗ್ಬಿಡ್ತು ಅರ್ಜುನನಿಗೆ. ಸೊ ಈ ಒಂದು ದೋಷ, ಅರ್ಜುನನ ಬುದ್ಧಿಯಲ್ಲಿ ಹುಟ್ಟಿದಂತಹ ಈ ಒಂದು ದೋಷ ಮುಂದೆ ಭಗವದ್ಗೀತೆಯಂತಹ ಒಂದು ಅಮೂಲ್ಯವಾದ ಉಪದೇಶ ಗ್ರಂಥಕ್ಕೆ ಕಾರಣವಾಯಿತು. ಸೊ ಇದೊಂದು ಜ್ಞಾನ ಭಂಡಾರ, ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು. ಇಟ್ ಈಸ್ ಎ ಬ್ರಹ್ಮವಿದ್ಯೆ, ಇಟ್ ಈಸ್ ಎ ಆತ್ಮವಿದ್ಯೆ, ಇಟ್ ಈಸ್ ಎ ಬ್ರಹ್ಮಜ್ಞಾನ. ಇಡೀ ವಿಶ್ವದಲ್ಲಿ ಅನೇಕ ಜನಗಳು ಒಂದಲ್ಲ ಒಂದು ದಿನ ಯಾವುದೋ ಒಂದು ಕಾರಣದಿಂದಾಗಿ ಈ ರೀತಿಯಲ್ಲಿ ಎಡವುವಂತಹ ಸಾಧ್ಯತೆ ಇದೆ. ಸೊ ಸಾಮಾನ್ಯ ಮನುಷ್ಯ ಈ ರೀತಿ ಎಡವಿ ಬಿದ್ದಾಗ ಅವನು ಮತ್ತೆ ಎದ್ದು ನಿಂತು ಚೇತರಿಸ್ಕೋಬೇಕು. ಸೊ ಅವನು ಚೇತರಿಸ್ಕೋಬೇಕು ಅಂತಂದರೆ ಅವನಿಗೆ ಒಂದು ದಿವ್ಯವಾದ ಔಷಧ ಬೇಕು. ದಟ್ ಔಷಧ ಈಸ್ ದಿಸ್ ಭಗವದ್ಗೀತೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಈ ಭಗವದ್ಗೀತೆ. ಅದರಿಂದ ಎಲ್ಲರಿಗಾಗಿ ಈ ಒಂದು ಭಗವದ್ಗೀತೆ, ಥ್ರೂ ಭಗವದ್ಗೀತೆ ಆ ಒಂದು ಜ್ಞಾನ ಎಲ್ಲರಿಗೂ ಹಂಚಬೇಕು. ಸೊ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಅದರ ಪ್ರಕಾರ ಅರ್ಜುನನ ಮನಸ್ಸು ಮತ್ತು ಬುದ್ಧಿಯಲ್ಲಿ ಒಂದು ಭ್ರಮೆ ಉಂಟಾಗಬೇಕು, ಆ ರೀತಿ ಆಗಬೇಕು ಅಂತ ಹೇಳಿ ಅರ್ಜುನನ ಅಪೇಕ್ಷೆಯ ಮೇರೆಗೆ ರಥವನ್ನ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸುವಂತಂದಾಗ ಅರ್ಜುನನ ಕಣ್ಣಿಗೆ ನೇರವಾಗಿ ಕಾಣುವಂತಹ ಒಂದು ಜಾಗ ಯಾವುದು ನೇರವಾಗಿ ಕಾಣ್ತಾ ಇದೆ ಅಲ್ಲಿ? ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಹಾಗೂ ಅನೇಕ ಮಹಾರಥಿಗಳು ಅವರೆಲ್ಲ ಅಲ್ಲಿ ಒಟ್ಟಿಗೆ ನಿಂತಿರುವಂತಹದ್ದು. ಅರ್ಜುನನ ಕಣ್ಣಿಗೆ ಕಾಣಿಸುವಂತೆ ರಥವನ್ನ ಅಂತಹ ಒಂದು
ಸೂಕ್ತವಾದ ಸ್ಥಳದಲ್ಲಿ ನಿಲ್ಲಿಸ್ತಾನೆ. ರಥವನ್ನು ನಿಲ್ಲಿಸಿ ದಿ ಲಾರ್ಡ್ ಕೃಷ್ಣ ಸೇಸ್, ಹೇ ಪಾರ್ಥ, ಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ಇಲ್ಲಿ ಪಶ್ಯೈ ಅಂತ ಶ್ರೀಕೃಷ್ಣ ಹೇಳಿದಾಗ ಇಟ್ ರಿಕ್ವೈರ್ಸ್ ಸ್ಪೆಷಲ್ ನಾಲೆಡ್ಜ್ ಟು ಸಿ. ನೀನು ನೋಡು ಅಂತ ಹೇಳಿದಾಗ ಆ ನಿಜವಾಗ್ಲೂ ನೋಡಬೇಕಾಗಿರೋಂತಹದ್ದನ್ನು ನೋಡಬೇಕು ಅಂತಂದಾಗ ಫಾರ್ ದಟ್ ಎ ಸ್ಪೆಷಲ್ ಸ್ಟ್ರೆಂತ್ ಈಸ್ ರಿಕ್ವೈರ್ಡ್, ಸ್ಪೆಷಲ್ ನಾಲೆಡ್ಜ್ ಈಸ್ ರಿಕ್ವೈರ್ಡ್. ಯಾಕೆಂತಂದರೆ ನಾವು ಯಾವುದೇ ಒಂದನ್ನು ನೋಡಬೇಕು ಅಂತಂದಾಗ ಈ ಇಂದ್ರಿಯ ಕಣ್ಣುಗಳು ದಟ್ ಈಸ್ ಸಫಿಷಿಯೆಂಟ್. ಆ ಕಣ್ಣುಗಳು ಅದನ್ನು ನೋಡುತ್ತೆ, ನೇರವಾಗಿ ಅರ್ಥ ಆಗತ್ತೆ. ಬಟ್ ಇಲ್ಲಿ ಅರ್ಜುನನಿಗೆ ಬೇಕಾಗಿರುವಂತಹದ್ದು ಮುಖ್ಯವಾಗಿ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ದಿ ಸೆಲ್ಫ್ ನಾಲೆಡ್ಜ್. ಸೆಲ್ಫ್ ನಾಲೆಡ್ಜ್ ಅರ್ಜುನನಿಗೆ ಸಿಗಬೇಕು, ಅದಕ್ಕಾಗಿ ಅವನು ನೋಡಬೇಕು ಅಂತಂದರೆ ಆ ಇಂದ್ರಿಯ ಕಣ್ಣುಗಳಿಂದ ಇಂತಹದ್ದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂದ್ರಿಯ ಕಣ್ಣುಗಳು ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲೂ ಉಪಯೋಗಕ್ಕೆ ಬರೋದಿಲ್ಲ. ಸೊ ದೇ ಆರ್ ನಾಟ್ ರಿಕ್ವೈರ್ಡ್. ವಾಟ್ ಈಸ್ ರಿಕ್ವೈರ್ಡ್ ಹಿಯರ್ ಟು ಸಿ, ಪಶ್ಯೈ ಅಂತ ಹೇಳಿದಾಗ ಯಾವುದನ್ನ ನೋಡಬೇಕು ಅಂತ ಪರಮಾತ್ಮ ಶ್ರೀ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದೇನೆ, ಅಂತಹದನ್ನು ಅರ್ಜುನ ನೋಡಬೇಕು ಅಂತಂದಾಗ he requires special knowledge. So other than senses, something more is required, and that special is called Divya Drushti. So Divya Drushti ಅಂತಂದರೆ ಆ್ಯಕ್ಚುಲಾಗಿ ಇಟ್ಸ್ ಅ ವಿಸ್ಡಮ್. ಬಟ್ ಅರ್ಜುನ ನೋಡಿದಾಗ ಅವನಲ್ಲಿ ಮೋಹ ಉಂಟಾಗುತ್ತೆ. ದೇರ್ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ಹಿಸ್ ಮೈಂಡ್. ಇಟ್ ಈಸ್ ನಾಟ್ ಬಿಕಾಸ್ he has got defective eyes, but his wisdom to see the right things was defective. So situation remains the same. ಅದರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಪಾರ್ಥ, ನೋಡಬೇಕು ಅಂತ ಆಸೆ ಪಟ್ಟಿದೆಯಲ್ಲಪ್ಪ, ಸರಿಯಾಗಿ ನೋಡು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.